ಕರ್ತನು ನನ್ನ ಕಿವಿಯಲ್ಲಿ ಮಾತಾಡಿ ಕೊಟ್ಟಂತ ವಾಕ್ಯವನ್ನು ತೆಗೆದು ನಾವು ಓದಿಕೊಳ್ಳೋಣ. 2 ಅರಸರಿಗೆ ಬರೆದಂತ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 23ನೇ ವಾಕ್ಯ 24ನೇ ವಾಕ್ಯ ಓದಿ ಸಹಾಯ ಮಾಡ್ರಿ. 2 ಅರಸರಿಗೆ ಬರೆದಂತ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 23, 24ನೇ ವಚನವನ್ನ ಓದಿ ಸಹಾಯ ಮಾಡ್ರಿ. ಎಲಿಷನು ಅಲ್ಲಿಂದ ಬೆತ್ತೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನ ಹತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು ಬೋಳು ಮಂಡೆಯವನೇ ಏರು, ಬೋಳು ಮಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪರಿಹಾಸ್ಯ ಮಾಡಿದರು. ಅವನು ಅವರ ಕಡೆಗೆ ತಿರುಗಿಕೊಂಡು ಯೆಹೋವನ ಹೆಸರಿನಲ್ಲಿ ಅವರನ್ನ ಶಪಿಸಿದನು. ಕೂಡಲೇ ಕಾಡಿನಿಂದ 2 ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನು ಹರಿದು ಬಿಟ್ಟವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ದೇವರ ಹತ್ರ ಹೆಂಗಪ್ಪ ನಾನು ಪ್ರಸಂಗ, ಹಲ್ಲೆಲೂಯಾ, ದೇವರ ಹತ್ರ ನಾನು ಹೆಂಗಪ್ಪ ಪ್ರಸಂಗ ಮಾಡಲಿ ಅಂದೆ. ದೇವರು ಹೇಳಿದ್ರು, ನಾನು ಕೊಟ್ಟಿರೋ ವಾಕ್ಯ ತೆಗೆದುಕೊಂಡು ಹೋಗಿ ನೀನು ಪ್ರಸಂಗ ಮಾಡು. ಇಲ್ಲೇ ಇದ್ದೀರಾ? ನೀವು ನನ್ನೊಟ್ಟಿಗೆ ಬರಬೇಕು, ನೀವು ನನ್ನ ಜೊತೆನಲ್ಲೇ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಗಮನ ಇಟ್ಟು ವಾಕ್ಯ ಕೇಳ್ತಾ ಇರುವಾಗಲೇ, ಆ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ತಾ ಇರುವಾಗಲೇ ವಾಕ್ಯದಲ್ಲಿ ದೇವರ ಮಹಿಮೆ ಹೊರಡುತ್ತೆ. ಆ ವಾಕ್ಯದಲ್ಲಿ ಅದ್ಭುತಗಳು ನಡೆಯುತ್ತೆ, ಆ ವಾಕ್ಯದಲ್ಲಿ ಅತಿಶಯಗಳು ನಡೆಯುತ್ತೆ, ಆ ವಾಕ್ಯಗಳು ನಮ್ಮನ್ನು ಬಿಡಿಸುತ್ತೆ. ಹಲ್ಲೆಲೂಯಾ. ಕರ್ತನು ಕೊಟ್ಟು ಕಳಿಸಿರುವಂತ ಆ ವಾಕ್ಯದ ಕಡೆಗೆ ನಾನು ಬರಲಿಕ್ಕೆ ಇಷ್ಟಪಡ್ತೇನೆ. ಕರ್ತನ ಆ ವಾಕ್ಯದ ಕುರಿತು ಮಾತಾಡ್ಲಿ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಕೆಲವು ಜನರು ಗೊತ್ತು, ಕೆಲವು ಜನರು ಗೊತ್ತಿಲ್ಲ. ಎಲಿಯನು ಆತನ ಸೇವೆಯ ಅವಧಿ, ಸೇವೆಯ ಕಾಲ ಮುಗಿಯುವಾಗ ಆತನ ಆದ ಮೇಲೆ ಇನ್ನೊಬ್ಬ ಪ್ರವಾದಿ ಬೇಕು. ದೇವರು ಆಲ್ರೆಡಿ ಪ್ರವಾದಿಯನ್ನ ಆರಿಸಿಕೊಂಡು ಪರಲೋಕದಲ್ಲಿ ಗುರುತು ಮಾಡಿಟ್ಟುಕೊಂಡಿದ್ರು. ಹಲ್ಲೆಲೂಯಾ. ಈಗ ಒಬ್ಬ ಪ್ರವಾದಿ ಹೋದ ಮೇಲೆ ಆ ಊರಿಗೆ ಇನ್ನೊಂದು ಪ್ರವಾದಿ ಬೇಕಲ್ಲ. ಈಗ ಒಬ್ಬ ಅಭಿಷೇಕ್ತನು ದೇವರು ಕರ್ಕೊಂಡ ಮೇಲೆ ಆ ಊರಿಗೆ ಇನ್ನೊಬ್ಬ ಅಭಿಷೇಕ್ತನು ಬೇಕಲ್ಲ. ಆಲ್ರೆಡಿ ಎಲಿಯನು ಸಾಯಕ್ಕಿನ ಮುಂಚೆನೆ, ಎಲಿಯನು ಎತ್ತಲ್ಪಡೋಕ್ಕಿಂತ ಮುಂಚೆನೆ, ಎಲಿಯನು ಸ್ವರ್ಗಕ್ಕೆ ಆರೋಹಣನಾಗೋಕ್ಕಿಂತ ಮುಂಚೆನೆ ಸ್ವರ್ಗದ ದೇವರು ಆಲ್ರೆಡಿ ಒಬ್ಬ ಮನುಷ್ಯನನ್ನ ತನ್ನ ಸೇವೆಗಾಗಿ, ಆ ಪ್ರವಾದಿಯ ಸೇವೆಗಾಗಿ ಆಲ್ರೆಡಿ ಪರಲೋಕ ಗುರುತು ಮಾಡಿ ಇಟ್ಟಿತ್ತು. ಆ ಗುರುತು ಮಾಡಲ್ಪಟ್ಟಂತ ಮನುಷ್ಯನೇ ಎಲಿಷನು. ಹಲ್ಲೆಲೂಯಾ. ಆ ಗುರುತು ಮಾಡಲ್ಪಟ್ಟಂತ ವ್ಯಕ್ತಿ ಎಲಿಷನಾಗಿದ್ದ. ಹಲ್ಲೆಲೂಯಾ. ಎಲಿಯ ಪ್ರವಾದಿ, ದೇವರು ಎಲಿಯ ಆ ಸೇವೆ ಮುಗಿಸಿದ ಮೇಲೆ, ದೇವರು ಕರ್ಕೊಂಡ ಮೇಲೆ, ಎಲಿಯನು ಎತ್ತಲ್ಪಟ್ಟ ಮೇಲೆ ಇನ್ನೊಂದು ಆ ಒಂದು ಪ್ರವಾದಿ ಬರಬೇಕಾಗಿರ್ಬೇಕಾದಂತವನ ಹೆಸರು ಎಲಿಷನಾಗಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ನಾನು ನಿಮ್ಮ ಲೆವೆಲ್ಗೆ ನಾನು ಪ್ರಸಂಗ ಮಾಡ್ತೀನಿ. ಎಲಿಯನು ಪ್ರವಾದಿಯಾಗಿದ್ದನು. ಈ ಪ್ರವಾದಿ ಎತ್ತಲ್ಪಟ್ಟ ಮೇಲೆ ಆ ಪ್ರವಾದಿಯ ಸ್ಥಾನಕ್ಕೆ ಇನ್ನೊಂದು ಪ್ರವಾದಿ ಬೇಕಾಗಿತ್ತು. ಆ ಟೈಮ್ನಲ್ಲಿ ಸ್ವರ್ಗ ಆಲ್ರೆಡಿ ಎಲಿಯನು ಜೀವಂತವಾಗಿರುವಾಗಲೇ ದೇವರು ಗೊತ್ತು ಇನ್ನೇನು ಎಲಿ ಎತ್ತಲ್ಪಡ್ತಾನೆ ಅನ್ನೋಕ್ಕಿಂತ ಮುಂಚೆನೆ ಪರಲೋಕದಲ್ಲಿ ದೇವರು ಇನ್ನೊಂದು ಪ್ರವಾದಿಯನ್ನ ಸ್ವರ್ಗ ಗುರುತು ಮಾಡಿಟ್ಟಿತ್ತು. ಹಲ್ಲೆಲೂಯಾ. ಗುರುತಂದ್ರೆ ಏನು? ನೆಕ್ಸ್ಟ್ ಇವನೇ ಅಂತೇಳಿ ಆಲ್ರೆಡಿ ಪರಲೋಕದಲ್ಲಿ ಎಲ್ಲರ ಮುಂದಗಡೆ ಘೋಷಣೆ ಆಗಿತ್ತು. ಆನಂತರವಾಗಿ ನಾವು ನೋಡ್ತೇವೆ, ಎಲಿಯನು ಆತನ ಎತ್ತಲ್ಪಡುವುದಕ್ಕಾಗಿ ಇನ್ನೇನು ಆತನು ಹೋಗ್ತಾ ಇದ್ದಾನೆ, ಹತ್ತತ್ರ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಆ ಎಲಿಯನ ಹಿಂದಗಡೆ ಎಲಿಷನು ಹೋಗ್ತಾ ಇದ್ದಾನೆ. ಎಲಿಯನ ಹಿಂದಗಡೆ ಎಲಿಷನು ಹೋಗ್ತಾ ಇದ್ದಾನೆ. ಆ ಟೈಮ್ನಲ್ಲಿ ಎಲಿ ಹೇಳ್ತಾನೆ, ಅಪ್ಪ ನಾನು ದೇವ್ರ ಹತ್ರ ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದೀನಿ, ನನ್ನ ಸಮಯ ಆಯಿತು, ನೀನು ಯಾಕೆ ನನ್ನ ಹಿಂದಗಡೆ ಬರ್ತೀಯಾ, ನನ್ನ ಹಿಂದಗಡೆ ಬರಬೇಡ, ನೀನು ಹೋಗು ಅಂತ ಎಲಿ ಹೇಳ್ತಾನೆ. ಆ ಟೈಮಲ್ಲಿ ಎಲಿಷ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನೀನು ಎಲ್ಲೂ ಹೋಗ್ತೀಯ, ನಾನು ಬರ್ತೀನಿ. ನೀನು ಯಾವ ಜಾಗದಲ್ಲಿ ಮಲ್ಕೊಂತೀಯ, ನಾನು ಮಲ್ಕೊತೀನಿ. ನೀನು ಯಾವ ಜಾಗದಲ್ಲಿ ಕೂತ್ಕೊಳ್ತೀಯ, ನಾನು ಕೂತ್ಕೊಳ್ತೀನಿ.
ಆದರೆ ನಾನು ಮಾತ್ರ ನಿನ್ನ ಬಿಟ್ಟು ನಾನು ಹೋಗೋದೇ ಇಲ್ಲ. ನೀನೆಲ್ಲ ಹೋಗ್ತೀಯೋ ಅಲ್ಲಿಗೆ ನಾನು ಬಂದೇ ಬರ್ತೀನಿ. ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಎಲಿಯ ಹೋದ, ಎಲಿಶನ್ ಕೂಡ ಅಲ್ಲಿಗೆ ಹೋದ. ಆ ಊರ ಹತ್ರ ಹೋಗಿದ ತಕ್ಷಣ ಎಲಿಯ ಹೇಳ್ತಾ ಇದ್ದಾನೆ, ಸಾಕು ನೀನು ಹೊಂಟೋಗು. ಎಲಿಶ ಹೇಳ್ತಾ ಇದ್ದಾನೆ, ನಾನು ನಿನ್ನ ಹಿಂಬಾಲಿಸ್ತಾ ಇರೋದು ಹೊಂಟೋಗೋದಕ್ಕಾಗಿ ಅಲ್ಲ, ನಾನು ನಿನ್ನ ಹಿಂಬಾಲಿಸ್ತಾ ಇರೋದು ನಾನು ಹಿಂದೆಗಡೆ ಬರೋದಕ್ಕಾಗಿ. ಎಷ್ಟು ಹೇಳಿದ್ರು ಎಲಿಶ ಕೇಳಲ್ಲ. ದೇವರಾಣೆ, ನನ್ನ ಸೇವಕನಾಗಿರುವಂಥ ಎಲಿಯನಾಣೆ, ನಾನು ಮಾತ್ರ ನಿನ್ನ ಬಿಟ್ಟು ಹೋಗಲ್ಲ ಅಂತೇಳಿ ಎಲಿಶನು ಎಲಿಯನನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾನೆ. ಆಯ್ತು, ಇನ್ನೇನ್ ದೇವ್ರ ಸಮ್ಮುಖದ ಹತ್ರಕ್ಕೆ ಎಲಿಯ ಬಂದಿದ್ದಾನೆ. ಎಲಿಯ ನೋಡ್ದ, ಇವನು ಮಂಡ ಹಾಕ್ಬಿಟ್ಟಿದ್ದಾನೆ. ಎಷ್ಟು ಹೇಳಿದ್ರು ನೀನು ಕೇಳ್ತಾ ಇಲ್ಲ. ಸರಿನಪ್ಪ, ಒಂದು ಕೆಲಸ ಮಾಡು, ಯಾಕೆ ನನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೀಯಾ? ನಿನಗೇನ್ ಬೇಕು ಕೇಳು, ನಿನಗೇನಾಗ್ಬೇಕು ಕೇಳು ಅಂತ ಎಲಿಯ ಕೇಳ್ತಾನ. ಆ ಟೈಮಲ್ಲಿ ಎಲಿಶ ಹೇಳ್ತಾನೆ, ಸ್ವಾಮಿ, ನಿನ್ನೆಲ್ಲಿರುವಂತ ಅಭಿಷೇಕ ಇದೆಯಲ್ಲ, ಆ ಅಭಿಷೇಕಕ್ಕಿಂತಲೂ 2 ಪಟ್ಟು ಹೆಚ್ಚು ಅಭಿಷೇಕ ನನಗೆ ಬೇಕು. ಕೂತ್ಕೊಳ್ರಿ ಹಂಗೆ ನೀವು. ಎಲಿಯ ಹೇಳ್ತಾ ಇದ್ದಾನೆ ಎಲಿಶನಿಗೆ, ಅಪ್ಪ, ನನ್ನನ್ನು ಯಾಕೆ ನೀನು ಇಷ್ಟು ಕಾಡ್ತಾ ಇದೆಯಾ? ನನ್ನಿಂದ ನಿನಗೇನಾಗಬೇಕು? ನನ್ನಿಂದ ನಿನಗೇನು ಸಿಗಬೇಕು? ನನ್ನಿಂದ ನಿನಗೇನು ಬೇಕು ಹೇಳು ಅಂತೇಳಿ ಎಲಿಯನು ಎಲಿಶನ್ ಕೇಳುವಾಗ ಎಲಿಶ ಹೇಳ್ತಾ ಇದ್ದಾನೆ, ನಿನ್ನ ಒಳಗಡೆ ಇರುವಂತ ದೈವ ಅಭಿಷೇಕ ಇದೆಯಲ್ಲ, ಅದಕ್ಕಿಂತ 2 ಪಟ್ಟು ಹೆಚ್ಚಾಗಿ, 2 ಪಟ್ಟು ದುಪ್ಪಟ್ಟಾಗಿ ನನಗೆ ಅಭಿಷೇಕ ಬೇಕು. ನಿನ್ನ ಒಳಗಡೆ ಇರುವಂತಹ ಆ ಅಭಿಷೇಕಕ್ಕಿಂತಲೂ 2 ಪಟ್ಟ ಹೆಚ್ಚಾಗಿ ಅಭಿಷೇಕ, ದೇವರಾತ್ಮನ ವರದಾನ, ದೇವರಾತ್ಮನ ಹಂಚುವಿಕೆ ನನ್ನ ಮೇಲೆ ಬೇಕು ಸ್ವಾಮಿ ಅಂತ ಎಲಿನ ಹತ್ರ ಎಲಿಶ ಕೇಳುವಾಗ ಎಲಿ ಹೇಳ್ತಾನೆ, ನೀನು ಶ್ರೇಷ್ಠವಾದದನ್ನೇ ಕೇಳಿದ್ಯಾ, ನೀನು ವಿಶೇಷವಾದದನ್ನೇ ಕೇಳಿದ್ಯಾ? ಒಂದು ಕೆಲಸ ಮಾಡು, ಈಗ ನಾನು ಎತ್ತಲ್ಪಡ್ತೀನಿ, ನನ್ನನ್ನೇ ನೋಡ್ತಾ ಇರೋ, ನಿನ್ನ ಮೇಲೆ ದೇವರ ಆತ್ಮ ಇಳಿದು ಬರ್ತಾನೆ. ನೀನ್ ನನ್ನನ್ನೇ ನೋಡ್ತಾ ಇರೋ, ನೀನ್ ನನ್ನನ್ನೇ ದೃಷ್ಟಿಸ್ತಾ ಇರೋ, ನೀನ್ ನನ್ನನ್ನೇ ಗಮನಿಸ್ತಾ ಇರೋ. ನಿನ್ನ ಮೇಲೆ ಪರಿಶುದ್ಧಾತ್ಮ ಇಳಿದು ಬರ್ತಾನೆ, ನಿನ್ನ ಮೇಲೆ ಅಭಿಷೇಕ ಇಳಿದು ಬರ್ತದೆ, ನಿನ್ನ ಮೇಲೆ ವರದಾನ ಸುರಿಸಲ್ಪಡ್ತದೆ ಅಂತ ಎಲಿಯನು ಹೇಳುವಾಗ ಎಲಿಶನು ಎಲಿಯನನ್ನೇ ನೋಡ್ತಾ ಇರುವಾಗ ದಿಢೀರ್ ಅಂತ ಹೇಳಿ ಎಲಿಯನ ಮೇಲಿದ್ದ ಹೊದಿಕೆ ಎಲಿಶನ ಮೇಲೆ ಹಾಕಲ್ಪಡ್ತು. ಎಲಿಯನ ಮೇಲಿದ್ದಂತ ಅಭಿಷೇಕದ ಹೊದಿಕೆ ಎಲಿಶನ ಮೇಲೆ ಬೀಳುವಾಗ ದೇವರಾತ್ಮನು ಎಲಿಶನ ಮೇಲೆ ಭಯಂಕರವಾಗಿ ಇಳಿದು ಬಂದನು, ಶಕ್ತವಾಗಿ ಇಳಿದು ಬಂದನು. ಎಲಿಯನು ಏನ್ ಸೇವೆ ಮಾಡಿದನೋ ಅದಕ್ಕಿಂತ ದುಪ್ಪಟ್ಟಾಗಿ 2 ಪಟ್ಟು ಹೆಚ್ಚಾಗಿ ದೇವರ ರಾಜ್ಯಕ್ಕಾಗಿ ಅವನು ಸೇವೆ ಮಾಡುವನಾಗಿ ಮಾರ್ಪಟ್ಟ. ಹಲ್ಲೆಲೂಯಾ. ಈ ಎಲಿಯನನ್ನ ಎಲಿಶನು ಹಿಂಬಾಲಿಸಿಕೊಂಡು ಹೋಗುವಾಗ ಅನೇಕ ಊರುಗಳು, ಪಟ್ಟಣಗಳು, ಗ್ರಾಮಗಳು ದಾಟಿ ಹೋಗಿ ಅನೇಕ ಏರಿ ಕೇರಿಗಳನ್ನ, ಅನೇಕ ಕೆರೆಗಳನ್ನ ಎಲ್ಲವನ್ನ ದಾಟಿ ಹೋಗಿರ್ತಾನೆ. ಅದನ್ನ ಹಿಂದಿರುಗಿ ಬರಬೇಕಾದ್ರೆ ಮತ್ತೆ ಅವನೇನು ಮಾಡ್ತಾನಂದ್ರೆ, ಅವನ ಮೇಲಿತ್ತಲ್ಲ ಹೊದಿಕೆ, ಎಲಿಯನನ್ನೇ ನೋಡ್ಕೊಂಡಿರುವಾಗ ದಿಢೀರಂತೇಳಿ ಎಲಿಯನ ಭುಜದ ಮೇಲಿದ್ದಂತ ಹೊದಿಕೆ ಗಾಳಿಯಲ್ಲಿ ಎಗ್ರಿ ಹಾಗೇ ತೇಲ್ಕೊಂಡು ಎಲಿಶನ ಮೇಲೆ ಬಂದು ಬಿತ್ತಲ್ಲ. ಇದು ಸಾಧಾರಣವಾದ ಹೊದಿಕೆ ಅಲ್ಲ, ಇದು ಅಭಿಷೇಕದ ಹೊದಿಕೆ, ಇದು ವರದಾನದ ಹೊದಿಕೆ, ಇದು ಪರಿಶುದ್ಧಾತ್ಮನ ಹೊದಿಕೆ, ಇದು ಸೇವೆಯ ಹೊದಿಕೆ, ಇದು ಪರಲೋಕದ ಸೇವೆಗಾಗಿ ಸಿಗ್ನೇಚರಿನ ಹೊದಿಕೆ. ಈ ಹೊದಿಕೆ ಬಿದ್ದಿದ ತಕ್ಷಣ ಅಲ್ಲಿಂದ ಅವನು ಎದ್ದೇಳ್ತಾ ಇದ್ದಾನೆ. ಅವನು ಗೊತ್ತಾಯ್ತು, ಎಲಿಯ ಎತ್ತಲ್ಪಟ್ಟ, ಇನ್ನ ಸೇವೆ ನಾನು ಪ್ರಾರಂಭ ಮಾಡಬೇಕು. ಎಲಿಯ ಕಳಿಸಲ್ಪಟ್ಟ, ಇನ್ನು ನಾನು ಸೇವೆ ಕಳಿಸಲ್ಪಡಬೇಕು. ಅವನು ಅಲ್ಲಿಂದ ಎದ್ದವನಾಗಿ ಹಿಂದಿರುಗಿ ನಡ್ಕೊಂಡು ಬರ್ತಾ ಇದ್ದಾನೆ. ಒಂದು ಕೆರೆ, ಒಂದು ಸಮುದ್ರ ಅವನ ಮುಂದಗಡೆ ತಡೆಯಾಗಿದೆ, ದಾರಿ ಬೇರೆ ಇಲ್ಲ, ಅದನ್ನ ದಾಟಿಬಿಟ್ಟೆ ಅವನು ಹೋಗ್ಬೇಕು. ಆಲ್ರೆಡಿ ಎಲಿಯ ಬರುವಾಗ ಆ ಕೆರೆಯ ಮೇಲೆ, ಆ ಸಮುದ್ರದ ಮೇಲೆ
ಆ ಹೊದಿಕೆಯನ್ನು ತೆಗೆದು ಹಿಂಗೆ ಹೊಡೆಯುವಾಗ ನೀರೆಲ್ಲ ಒಣಗೋಗ್ಬಿಡ್ತು. ನೀರೆಲ್ಲ ಆ ಹೊದಿಕೆಯಲ್ಲಿ ಹೊಡೆದಿದ ತಕ್ಷಣ ಆ ನೀರು ಅವರಿಗೆ ದಾರಿ ಬಿಡ್ತಂತೆ. ಅದ್ರ ಮೇಲೆ ಅವ್ನು ನಡ್ಕೊಂಡಾಗ ಮತ್ತೆ ನೀರು ಬಂತು. ದಡಕ್ಕೋಗಿ ಸೇರಿದ್ಮೇಲೆ ಮತ್ತೆ ನೀರು ಬಂತು. ಆ ಕಡೆ ಹಿಂದಿರುಗಿ ಬರ್ತಾ ಇದ್ದಾನೆ, ನೀರು ತುಂಬಿದೆ. ಇವನು ಗೊತ್ತಾಯ್ತು, ಎಲ್ಲಿ ಅದೇ ಥರ ಮಾಡಿದ್ನಲ್ಲ, ಈಗ ನನ್ನ ಮೇಲೂ ಕೂಡ ಅಭಿಷೇಕ ಬಂದಿದೆಯಲ್ಲ, ಈಗ ನನ್ನ ಮೇಲೂ ಕೂಡ ವರಗಳು ಬಂದಿದೆಯಲ್ಲ, ನನ್ನ ಮೇಲೂ ಕೂಡ ಪರಿಶುದ್ಧಾತ್ಮ ಬಂದಿದ್ದಾರಲ್ಲ ಅಂತೇಳಿ ಆ ನಂಬಿಕೆಯಿಂದ ಹೊದಿಕೆಯನ್ನು ತೆಗೆದು ಏಲಿಯನ ದೇವರು ಎಲ್ಲಿ ಅಂತೇಳಿ ಆ ನೀರಿನ ಮೇಲೆ ಹೊಡೆಯುವಾಗ ಮತ್ತೆ ಆ ನೀರು ಅವನಿಗೆ ದಾರಿ ಬಿಟ್ಟು ಕೊಡ್ತಂತ. ಅಭಿಷೇಕ ಉಳ್ಳವನಿಗಾಗಿ ಯಾವ ದಾರಿಗಳು ತಡೆಯಾಗಿರಲ್ಲ. ಅಭಿಷೇಕ ಉಳ್ಳವನಿಗೆ ಎಷ್ಟೇ ದಾರಿಗಳು ತಡೆಯಾಗಿದ್ರು, ಮುಚ್ಚಲ್ಪಟ್ಟಿದ್ರು ಕೂಡ ಅಭಿಷೇಕದಲ್ಲಿ ನಡೆಯಲ್ಪಡುವವನು, ಅಭಿಷೇಕದಲ್ಲಿ ಪ್ರೇರೇಪಿಸಲ್ಪಡುವವನು, ಅಭಿಷೇಕದಲ್ಲಿ ತುಂಬಲ್ಪಟ್ಟಂತವನು ನಡ್ಕೊಂಡು ಹೋಗುವಾಗ ಅವನ ಮುಂದಗಡೆ ಅವನಿಗಾಗಿ ದಾರಿ ತೆರೆಯಲ್ಪಡುತ್ತೆ. ಅಭಿಷೇಕನ ಮುಂದಗಡೆ ದಾರಿ ಇಲ್ಲದೆ ಇರುವಂತ ಸ್ಥಳದಲ್ಲಿ ಅವನು ನಡ್ಕೊಂಡು ಹೋಗುವಾಗ ಅಲ್ಲಿ ದಾರಿ ಕಾಣಲ್ಪಡುತ್ತೆ, ಅಲ್ಲಿ ದಾರಿ ತೆರೆಯಲ್ಪಡುತ್ತದೆ. ಆ ದಾರಿಯಲ್ಲಿ ಅವನು ನಡೆಯುವಾಗ ಅವನ ಗುರಿ ಅವನು ಹೋಗಿ ಮುಟ್ಟಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಈ ತರ ಒಂದನೇ ಅದ್ಭುತ ಮಾಡಿ ಆ ನೀರನ್ನು ದಾಟಿ ಮುಂದಗಡೆ ಬರ್ತಾ ಇರುವಾಗ, ಹಾಗೆ ಮುಂದೆ ನೀವು ಓದ್ಕೊಂಡು ಹೋಗುವಾಗ ಒಂದು ಅದ್ಭುತ, ಇನ್ನೊಂದು ಅದ್ಭುತ ನಡೆಯುತ್ತೆ. ಏನಪ್ಪಾ ಅಂದ್ರೆ, ಬೆತ್ತೇಲ್ ಎಂಬುದಾಗಿ ಹೇಳುವಂತಹ ಸ್ಥಳದಲ್ಲಿ ಹಾಗೆ ಸಮಾರ್ಯಕ್ಕೆ ಬರ್ತಾನೆ. ಸಮಾರ್ಯದ ಹತ್ರ ಬರುವಾಗ ಅಲ್ಲಿ ಜನರು ನೀರು ಕುಡಿತಾ ಇರ್ತಾರೆ. ನೀರು ಕುಡಿಯುವಂತ ಆ ನೀರಿನ ಸ್ಥಳ ಏನಾಗಿತ್ತು, ಆ ಊರಿನ ಜನರಿಗೆ ಶಾಪವಾಗಿತ್ತು. ಆಗ ಅಲ್ಲಿರುವಂಥ ಜನರೆಲ್ಲ ಬಂದು ಹೇಳ್ತಾರೆ, ಸ್ವಾಮಿ, ಈ ನೀರು ನಮಗೆ ಶಾಪವಾಗಿ ಮಾರ್ಪಟ್ಟಿದೆ, ಬಂಜೆತನ ಕಾಡ್ತಾ ಇದೆ, ಇದನ್ನ ನೀಗಿಸಪ್ಪ ಅಂತ ಎಲಿಷನ್ ಕೇಳುವಾಗ ಎಲಿಷ ಏನ್ ಮಾಡ್ತಾನೆ, ಒಂದು ಪಾತ್ರೆಯಲ್ಲಿ ಉಪ್ಪು ತೆಗೆಸ್ಕೊಂಡು ಬಂದು ಆ ಉಪ್ಪನ್ನ ಆ ಶಾಪದ ನೀರಲ್ಲಿ ಹಾಕಿ, ವಾಕ್ಯ ಬೀಳ್ತದೆ, ಅಲ್ಲಿ ಆ ನೀರಿನ ಮೇಲಿದ್ದ ಶಾಪವನ್ನ ಅವನು ಒಡೆದಾಕದನು. ಆ ನೀರಲ್ಲಿ ಅನೇಕ ವರ್ಷಗಳ ಹಿಂದ ಇದ್ದಂಥ ಶಾಪ ಕ್ಷಣ ಮಾತ್ರದಲ್ಲಿ ಅಭಿಷಕ್ತನ ಉಪ್ಪನ್ನ ಹಾಕಿ ಆ ಶಾಪವನ್ನು ಹೊಡೆದು ಪ್ರಾರ್ಥಿಸುವಾಗ ಅಲ್ಲಿ ಶಾಪ ನೀಗಲ್ಪಡ್ತು. ಅನೇಕ ವರ್ಷಗಳಿಂದ ಅನೇಕ ಜನರಿಗೆ ಮಕ್ಕಳಿರಲಿಲ್ಲ, ಬಂಜೆತನ ಕಾಣ್ತಾ ಇತ್ತು, ಶಾಪ ಭಯಂಕರವಾಗಿ ತುಂಬಲ್ಪಟ್ಟಿತ್ತು. ಆ ನೀರನ್ನ ಮತ್ತೆ ಸೇವಿಸಿದ ಜನಗಳಿಗೆ ಶಾಪ ನೀಗಲ್ಪಡ್ತು, ಅನೇಕರಿಗೆ ಮಕ್ಕಳುಂಟಾಯಿತು. ದೇವರ ವಾಕ್ಯ ಹೇಳ್ತದೆ, ಬಂಜೆತನ ನೀಗಲ್ಪಡ್ತು, ಶಾಪ ಒಡೆಯಲ್ಪಡ್ತು. ಹಲ್ಲೆಲೂಯ. ಅಭಿಷಕ್ತನಿಗೆ ಅಷ್ಟೊಂದು ಅಧಿಕಾರ ಉಂಟು. ಇದೆಲ್ಲ ಮಾಡಿ ಅಭಿಷಕ್ತನ ನಡ್ಕೊಂಡು ಬರ್ತಾ ಇದ್ದಾನೆ. ಇವನು ಸಾಧಾರಣವಾದವನಲ್ಲ. ಎಲಿಯನ ಮೇಲಿದ್ದ ಅಭಿಷೇಕ 2 ಪಟ್ಟು ಹೆಚ್ಚಾಗಿ ಅಭಿಷೇಕ ಹೊಂದಿಕೊಂಡು ಬಂದಿರುವಂತ ಅಭಿಷಕ್ತನು. ಇವನೇನ್ ಮಾಡ್ತಾ ಇರ್ತಾನೆ, ಗುಟ್ಟವನ್ನ ಹತ್ತಿ ಹೋಗ್ತಾ ಇರ್ತಾನೆ. ಗುಟ್ಟವನ್ನ ಹತ್ತಿ ಹೋಗ್ತಾ ಇರ್ತಾನೆ. ಅಲ್ಲೊಂದು ಗುಂಪು ಜನರು ಇರ್ತಾರೆ. ಯಾರಿರ್ತಾರೆ? 42 ಜನ. ಒಂದು ಗುಂಪು ಜನ, 42 ಜನಗಳನ್ನು ತುಂಬಲ್ಪಟ್ಟಂತ ಒಂದು ಗುಂಪು ಜನ ಒಂದು ಕಡೆ ಇರ್ತಾರೆ. ಈ ಜನರೇನು ಮಾಡ್ತಾರೆ, ಈ ಎಲಿಷನ್ನ ನೋಡ್ತಾರೆ. ಎಲಿಷನ್ ನೋಡ್ಬಿಟ್ಟು ಪಾಪ ಇವನು ಕಷ್ಟಪಟ್ಟು ಆ ಗುಟ್ಟದ ಮೇಲೆ ಹತ್ಕೊಂಡು ಹೋಗ್ತಾ ಇರ್ತಾನೆ ಕಷ್ಟಪಟ್ಟು. ಈ ಗುಂಪು ಜನರು ಏನ್ ಮಾಡ್ತಾರೆ ಗೊತ್ತಾ, ಬೋಳು ಮಂಡೆಯವನೇ. ಬೋಳು ಮಂಡೆ ಅಂದ್ರೇನು? ಬೋಡ್ ತಲೆಯವನೇ, ಬೊಕ್ಕು ತಲೆಯವನೇ, ಏರು ಅಂತೇಳಿ ಪರಿಹಾಸ್ಯ ಮಾಡಿದ್ರಂತೆ, ಗೇಲಿ ಮಾಡಿದ್ರಂತೆ. ಹಲ್ಲೆಲೂಯಾ. ಬಟ್ ಅವರು ಗೊತ್ತಿಲ್ಲ
ಎಲಿಷನು ಹೋಗುವಾಗ ಇವನು ಸಾಧಾರಣವಾದ ವ್ಯಕ್ತಿಯಾಗಿ ಹೋದವನು. ಬಟ್ ಅವರು ಒಂದು ಕಾಲದಲ್ಲಿ ಎಲಿಷನ್ ನೋಡುವಾಗ ಸಾಧಾರಣವಾಗಿರುವಂತ ಒಬ್ಬ ವ್ಯಕ್ತಿಯನ್ನೇ ಅವರು ನೋಡಿದ್ದು. ಆದರೆ ಇವನು ಅವ್ರ ಮುಂದೆಗಡೆಯಿಂದ ಹೋಗುವಾಗ ಸಾಧಾರಣವಾದ ವ್ಯಕ್ತಿಯಾಗಿ ಹೋದವನು. ಬಟ್ ಹಿಂದಿರುಗಿ ಬರುವಾಗ ಅವನು ಸಾಧಾರಣವಾದ ವ್ಯಕ್ತಿಯಾಗಿ ಬರ್ತಾ ಇಲ್ಲ. ಅವನು ದೇವರಿಂದ ಆರಿಸಲ್ಪಟ್ಟವನಾಗಿ, ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿ, ದೇವರ ಪ್ರವಾದಿಯಾಗಿ ಅವನು ಹೊರಗಡೆ ಬರ್ತಾ ಇದ್ದಾನೆ. ಬಾಯಿ ತುಂಬಾ ಸ್ತೋತ್ರ ಹೇಳಿ, ಕೈ ತುಂಬಾ ಚಪ್ಪಾಳೆ ಹೊಡೆಯಕ್ಕೂ ನಮ್ಮ ಕಷ್ಟ. ಹಲ್ಲೆಲೂಯಾ. ಇವನು ಹಿಂದಿರುಗಿ ಬರುವಾಗ 2ರಷ್ಟು ಅಭಿಷೇಕ ಹೊಂದಿದವನಾಗಿ, ದೇವರ ಆತ್ಮನನ್ನು ಹೊಂದಿದವನಾಗಿ, ದೇವರ ಪ್ರವಾದಿಯಾಗಿ ಅವನು ನಡ್ಕೊಂಡು ಬರ್ತಾ ಇರುವಾಗ ಈ ಜನಗಳು ನೋಡಿ, ಗುಂಪು ಜನಗಳು ನೋಡಿ ಹೇಳಿದ್ರು, ಗೇಲಿ ಮಾಡಿದ್ರು. ಒಬ್ಬ ಸೇವಕನನ್ನು ನೋಡಿ, ಒಬ್ಬ ಅಭಿಷೇಕನನ್ನು ನೋಡಿ, ದೇವರಿಂದ ಆರಿಸಲ್ಪಟ್ಟವನನ್ನು ನೋಡಿ ಗೇಲಿ ಮಾಡುವಾಗ, ಅಪಹಾಸ್ಯ ಮಾಡುವಾಗ, ನಿಂದನೆಗೆ ಗುರಿ ಮಾಡುವಾಗ, ಇದು ಆ ಅಭಿಷೇಕನು ರೋಷಗೊಂಡು ಹಿಂದಿರುಗಿ ಅವರನ್ನು ನೋಡುವಾಗ ಅಭಿಷಕ್ತನಿಗೆ ಶಪಿಸಲು ಅಧಿಕಾರ ಇದೆ, ಶಾಪವನ್ನು ಒಡೆಯುವಂತ ಅಧಿಕಾರವೂ ಇದೆ. ಪ್ರೈಸ್ ದಿ ಲಾರ್ಡ್. ಹೀಗೆ ಕೆಲವು ಕ್ಷಣಗಳ ಹಿಂದೆಗಡೆ ನೀರಿನಲ್ಲಿದ್ದ ಶಾಪವನ್ನು ಒಡೆದು ಬಂದವನು, ಶಾಪವನ್ನು ತೆಗೆದು ಬಂದವನು, ಶಾಪವನ್ನು ನೀಗಿಸಿ ಬಂದವನು. ದೇವರ ಅಭಿಷೇಕ ನಡ್ಕೊಂಡು ಬರ್ತಾ ಇರುವಾಗ ಒಂದು ಗುಂಪು ಜನ ಗೇಲಿ ಮಾಡುವಾಗ, ಒಂದು ಗುಂಪು ಜನ ಹಾಸ್ಯ ಮಾಡುವಾಗ, ಒಂದು ಗುಂಪು ಜನ ಗೇಲಿ ಮಾಡುವಾಗ, ಬೊಕ್ಕು ತಲೆಯವನೇ ಬೋಡು ತಲೆಯವನೇ ಏರು ಎಂಬುದಾಗಿ ಹೇಳುವಾಗ ಈ ಅಭಿಷಕ್ತನು ಆ ಗುಂಪು ಜನರ ಕಡೆಗೆ ತಿರುಗಿಕೊಂಡು ಅವರನ್ನು ಒಂದೇ ಒಂದು ದೇವರ ನಾಮದಲ್ಲಿ ಶಪಿಸಿದ ತಕ್ಷಣವೇ ದೇವರ ಹೆಸರಿನಲ್ಲಿ ಆ ಗುಂಪು ಜನರಿಗೆ ಈ ಅಭಿಷಕ್ತನು ಶಪಿಸ್ತಾ ಇದ್ದಾನೆ. ಶಪಿಸಿದ ಕೂಡಲೇ ಸಡನ್ ಆಗಿ ವಿತಿನ್ ಸೆಕೆಂಡ್ ನಲ್ಲಿ 2 ಹೆಣ್ಣು ಕರಡಿಗಳು ಬರ್ತದೆ. ಎರಡು ಹೆಣ್ಣು ಕರಡಿಗಳು ಬರ್ತಾ ಇದೆ. ಬಂದು ಆ 42 ಜನರನ್ನ ಹರಿದಾಕ್ಬಿಡ್ತಂತೆ. ದೇವರ ಹೆಸರಿನಲ್ಲಿ ಶಪಿಸಿದಷ್ಟೇ, ನೀವು ನಾಶವಾಗಿ ಹೋಗಿನೋ ಅಥವಾ ಏನಾಗಿ ಹೋಗಿನೋ ಅಥವಾ ಏನೇನು ಕೊಟ್ಟು ಶಪಿಸಿದಂತೆ. ಈಗ ಸ್ವಲ್ಪ ಮುಂಚೆನೆ ನೀರಲ್ಲಿದ್ದ ಶಾಪವನ್ನು ಹೊಡೆದು ಬಂದವನು, ಅದು ಶಾಪ ಹೊಡೆಯಲ್ಪಡ್ತು. ಶಾಪ ಹೊಡೆದವನು ಮತ್ತೆ ಶಪಿಸುವಾಗ ಅಲ್ಲಿ ಶಾಪ ಬರ್ತಾ ಇದೆ. 2 ಹೆಣ್ಣು ಕರಡಿಗಳು ಬಂದು ಆ 42 ಜನಗಳನ್ನ ಸೀಲಿ ಬಿಡ್ತಂತೆ, ಹರಿದು ಬಿಡ್ತಂತೆ. ಇವತ್ತು ಕೂಡ ಅನೇಕ ಸ್ಥಳಗಳಲ್ಲಿ, ಅನೇಕ ಸಭೆಗಳಲ್ಲಿ, ಅನೇಕ ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ ಸಭೆಯಲ್ಲಿರುವಂತಹ ವಿಶ್ವಾಸಿ, ಅಭಿಷೇಕಿಸಲ್ಪಟ್ಟಂತ ವಿಶ್ವಾಸಿಗಳನ್ನು ನೋಡುವಾಗ, ಅಭಿಷೇಕಿಸಲ್ಪಟ್ಟಂತ ಸೇವಕರು ನೋಡುವಾಗ 2 ಥರದ ಗುಂಪು. ಒಂದು ಥರದ ಗುಂಪು ಜನರು ಭಯ ಪಡುವಂಥವರು, ಗೌರವಿಸುವಂಥವರು, ಸಪೋರ್ಟ್ ಮಾಡುವಂಥವರು, ಅಯ್ಯೋ ಇವರು ಅಭಿಷೇಕ್ತರು ಎಂಬುದಾಗಿ ಹೇಳಿ ಭಯ ಪಡುವಂಥವರು. ಇನ್ನ ಒಂದು ಗುಂಪು ಜನ ಗೇಲಿ ಮಾಡುವಂಥ ಜನ, ಹಾಸ್ಯ ಮಾಡುವಂಥ ಜನ. ಆದರೂ ಕೂಡ ದೇವರ ಅಭಿಷೇಕ್ತನು ದೇವರಿಂದ ಆರಿಸಲ್ಪಟ್ಟವನು, ದೇವರ ಅಭಿಷೇಕ್ತನು ದೇವರಿಂದ ನೇಮಿಸಲ್ಪಟ್ಟವನು. ಹಲ್ಲೆಲೂಯಾ. ಒಂದು ಗುಂಪು ಜನ ಸೇವೆ ನೋಡಿ ಗೇಲಿ ಮಾಡೋದು, ಒಂದು ಗುಂಪು ಜನ ಸಭೆ ನೋಡಿ ಗೇಲಿ ಮಾಡೋದು, ಒಂದು ಗುಂಪು ಜನ ಒಬ್ಬರು ಆರಾಧನೆ ಮಾಡಿ ನೋಡಿ ಗೇಲಿ ಮಾಡೋದು, ಒಂದು ಗುಂಪು ಜನ ದೇವರ ಸೇವೆಗೂ, ದೇವರ ಅಭಿಷೇಕನಿಗೂ, ದೇವರ ರಾಜ್ಯಕ್ಕೂ, ದೇವರ ಒಳಂಬಡಿಕೆಗೂ, ದೇವರು ನಡೆಸುವ ಕಾರ್ಯಗಳಿಗೂ ವಿರೋಧವಾಗಿ ನಿಲ್ಲುವಾಗ ಆ ಜನಗಳ ಮಧ್ಯದಲ್ಲಿ ಇನ್ನ ಒಂದು ಗುಂಪಿದೆ, ಅದು ದೇವರ ಸೇವಕರಿಗೆ ಅನುಕೂಲವಾಗಿ ನಿಲ್ಲುವಂತ ಗುಂಪು. ಹಲ್ಲೆಲೂಯಾ. ದೇವರ ಸೇವೆಗೂ, ದೇವರ ಅಭಿಷೇಕನಿಗೂ, ದೇವರ ಅಭಿಷೇಕವನ್ನು ಮಾಡುವ ಸೇವೆಗೂ ಒಂದು ಗುಂಪು ಜನ ವಿರೋಧವಾಗಿ ನಿಲ್ಲುವಾಗ ಅವರು ನಾಶವಾಗಿ ಹೋದ ದೇವರ ವಾಕ್ಯ ಹೇಳ್ತದೆ. ಬಟ್ ಇನ್ನ ಒಂದು ಗುಂಪು ಜನ ದೇವರ ಅಭಿಷೇಕವನ್ನು ನೋಡುವಾಗ, ಅಯ್ಯೋ ಅಭಿಷೇಕನು ದೇವರಿಂದ ಆರಿಸಲ್ಪಟ್ಟವನು, ದೇವರ ಅಭಿಷೇಕ, ದೇವರ ಆತ್ಮ ಇವನ ಒಳಗಡೆ ಇದೆ ಅಂತೇಳಿ ಭಯಪಡುವಂತ ಒಂದು ಗುಂಪು ಜನ, ಆ ಗುಂಪು ಜನರನ್ನ ಸ್ವರ್ಗ ಉನ್ನತವಾಗಿ ಅನುಗ್ರಹಿಸಿದೆ.
ನನ್ನ ದೇವರಿಗೂ ಶಾಪ ಕೊಡ್ಲಿಕ್ಕೆ ಗೊತ್ತು, ನನ್ನ ದೇವರಿಗೂ ಶಾಪ ತೆಗೆದಾಕ್ಲಿಕ್ಕೆ ಗೊತ್ತು. ಹಲ್ಲೇಲೂಯಾ. ನನ್ನ ಪಕ್ಷ ಹಿಡಿಯದವನು ಅವನ ನನ್ನನ್ನು ವೈರಿ ಆಗಿದ್ದಾನೆ. ಹಲ್ಲೇಲೂಯಾ. ದೇವರು ಹೇಳ್ತಾರೆ, ನನ್ನ ನಾಮದಲ್ಲಿ ಸೇವೆ ಮಾಡುವಂತ ತಡೆ ಮಾಡಬೇಡ್ರಿ. ಒಂದು ವೇಳೆ ನನಗೆ ವಿರೋಧವಾಗಿರುವಂಥವನು ನನ್ನ ವೈರಿ ಆಗಿದ್ದಾನೆ. ನನ್ನನ್ನು ಸೇರಿಸಿಕೊಳ್ಳದವನು, ನನ್ನ ಜನಗಳಿಗೆ ಸೇವೆ ಮಾಡಲಿಕ್ಕೆ ಬಿಡದಿರೋವನು, ನನ್ನ ಸೇವಕರಿಗೆ ತಡೆಯಾಗಿರುವಂಥವನು ನನ್ನ ವೈರಿ ಆಗಿದ್ದಾನೆ. ಆದರೆ ನನ್ನ ಹೆಸರಿನಲ್ಲಿ ಸೇವೆ ಮಾಡೋನು ಮಾಡಕ್ ಬಿಡಿ. ಆದರೆ ನನ್ನ ಹೆಸರಿನಲ್ಲಿ ಸೇವೆ ಮಾಡುವಂಥವರಿಗೆ ತಡ ಮಾಡುವಂಥವನು ನನಗೆ ವೈರಿ ಆಗಿರ್ತಾನೆ, ಶತ್ರುವಾಗಿರ್ತಾನೆ. ಹಲ್ಲೇಲೂಯಾ. ಇಲ್ಲಿ ಒಂದು ಗುಂಪು ಜನ ಅಭಿಷಕ್ತನಿಗೆ ಶತ್ರುಗಳಾಗಿ ನಿಲ್ಲುವಾಗ, ಯಾರೆಲ್ಲ ನಿಜವಾದ ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಅಭಿಷಕ್ತನಿಗೆ ವಿರೋಧವಾಗಿ ನಿಲ್ಲುವಾಗ ಅವರೆಲ್ಲರೂ ನಶಿಸಿ ಹೋದ್ರು, ಹಾಳಾಗಿ ಹೋದ್ರು, ಸರ್ವನಾಶವಾಗಿ ಹೋದ್ರು. ಆದರೆ ಇದೇ ಅಭಿಷಕ್ತನಿಗೆ ಯಾರು ಸಹಾಯ ಮಾಡುವಂತ ಗುಂಪು ಜನರು ನಿಂತರು, ದೇವರ ವಾಕ್ಯ ಬೀಳ್ತದೆ, ಅವರುಗಳ 1000 ತಲೆಮಾರುಗಳನ್ನ ಸ್ವರ್ಗೀಯ ದೇವರು ಅನುಗ್ರಹಿಸಿದರೆ ಎಂಬುದಾಗಿ ಹೇಳಿ. ಹಲ್ಲೇಲೂಯಾ. ಒಂದು ಗುಂಪು ಜನ ಅಭಿಷೇಕವನ್ನ ಕೇವಲವಾಗಿ ಎಣಿಸುವಾಗ, ಅಭಿಷೇಕವನ್ನ ಏನು ತುಚ್ಛವಾಗಿ ಎಣಿಸುವಾಗ, ಅದರ ಮಧ್ಯದಲ್ಲಿ ಅಭಿಷೇಕವನ್ನ ಘನಪಡಿಸುವ ಒಂದು ಗುಂಪು ಜನ. ಯಾವ ಗುಂಪು ಜನ ನಮ್ಮನ್ನ ಮೇಲಕ್ಕೆತ್ತಾರೋ ಅದೇ ಜನರು ನಮ್ಮನ್ನ ಒಂದಿನಲ್ಲಿ ಏನ್ ಮಾಡ್ತಾರೆ, ಕಾಲು ಹಿಡಿದು ಎಳಿತಾರ. ಏನೆಲ್ಲ ಹಿಡಿದು ಎತ್ತರು, ಏನೆಲ್ಲ ಹಿಡಿದು ಎಳೆದ್ರು ಕೂಡ ನಿನ್ನಲ್ಲಿ ಅಭಿಷೇಕ ಮಾತ್ರ ನಷ್ಟ ಆಗಬಾರ್ದು. ನಿನ್ನನ್ನು ಉನ್ನತವಾಗಿ ನಡೆಸುವಂಥದ್ದು ದೈವ ಕೃಪೆ, ಎರಡನೇದಾಗಿ ದೇವರ ಅಭಿಷೇಕ. ಹಲ್ಲೇಲೂಯಾ. ದೇವರ ಅಭಿಷೇಕ ವಿಶ್ವಾಸದ ಮೇಲಿದೆಯಾ? ದೇವರ ಅಭಿಷೇಕ ಒಂದು ಸಾಧಾರಣವಾದ ಮಗುವಿನ ಮೇಲಿದೆಯಾ? ನಾವು ಗೌರವಿಸಬೇಕು, ನಾವು ಭಯ ಪಡಬೇಕು. ಯಾಕಂದ್ರೆ ಎಲೀಷನು ಸ್ವರ್ಗದಿಂದ ಅಭಿಷೇಕ ಬಂದು ಬೀಳುವಾಗ ಅವನು ದೇವರ ಸೇವಕನಾಗಿ ಮಾರಪಟ್ಟ. ಅಭಿಷೇಕಿಸಲ್ಪಟ್ಟವನು ಯಾರು? ಅವನು ದೇವರ ಅಭಿಷಕ್ತನಾಗಿರ್ತಾನೆ, ಅವನು ದೇವರ ಸೇವಕನಾಗಿರ್ತಾನೆ. ದೇವರ ಅಭಿಷೇಕ ನಾವು ಕೆಣಕಬಾರ್ದು, ದೇವರ ಸೇವೆ ನಾವು ಮುಟ್ಟಬಾರ್ದು, ದೇವರ ಸೇವೆ ಮಾಡುವಂತ ಸೇವಕರನ್ನು ನಾವು ಹೇಗೂ ತಮಾಷೆ ಮಾಡಬಾರ್ದು. ಹಲ್ಲೇಲೂಯಾ. ಅಭಿಷೇಕ ತುಂಬಾ ಪವರ್ಫುಲ್ ಆಗಿರುವಂಥದ್ದಾಗಿರ್ತದೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ನಾ ಸ್ಕೂಲ್ ಮಕ್ಕಳು ಕರ್ಕೊಂಡು ಹೋಗುವಾಗ ಏಜ್ ಕೇಳ್ತಾರ. ಯಾಕೆ ಹೇಳ್ರಿ? 10 ವಯಸ್ಸಿಗೆ ಒಂದು ಕ್ಲಾಸ್ ಇದೆ, 6 ವಯಸ್ಸಿಗೆ ಒಂದು ಕ್ಲಾಸ್ ಇದೆ. 6 ವರ್ಷದವ್ರನ್ನ ತೆಗೆದುಕೊಂಡು ಹೋಗ್ಬಿಟ್ಟು 10ನೇ ಕ್ಲಾಸಲ್ಲಿ ಸೇರಿಸಲ್ಲ. ಅಲ್ಲಿ ಬರ್ಕೊಂಡು ಆರಿಸ್ಕೊಳ್ತಾರೆ ಏಜ್ ಪ್ರಕಾರವಾಗಿ, ನೀನು ಯಾವ ಕ್ಲಾಸ್ಗೆ ಹೋಗ್ಬೇಕು, ಎಷ್ಟನೇ ಕ್ಲಾಸ್ಗೆ ಹೋಗ್ಬೇಕು ಅಂತ. ಸೇಮ್ ಆಗಿದೆ. ಅಭಿಷೇಕ ಅಂತ ಹೇಳುವಾಗ ಏನು ಸುಮ್ಮನೆ ಅಲ್ಲ, ಅಭಿಷೇಕ ಅಂತ ಹೇಳುವಂಥದ್ದು ಸ್ವರ್ಗದಿಂದ ಬರುವಂಥದ್ದು. ಈಗ ದೇವರು ಅಭಿಷೇಕಗಳನ್ನ ಆರಿಸ್ಕೊಳ್ತಾರೆ ಅಂದ್ರೆ ಅರ್ಥ ಏನು? ಅವನ ಅಯೋಗ್ಯನಾಗಿದ್ರೆ, ದುಷ್ಟನಾಗಿದ್ರೆ, ಅವನ ಕೆಡಕನಾಗಿದ್ರೆ ದೇವರು ಅವನ ಆರಿಸ್ಕೊಂಡು ಅಭಿಷೇಕ ಮಾಡ್ತಾ ಇರಲಿಲ್ಲ. ದೇವರು ಗೊತ್ತು ಯಾರನ್ನ ಅಭಿಷೇಕ ಮಾಡಬೇಕು, ಯಾರ ದೇವರಿಗೆ ಆರಿಸ್ಕೊಳ್ಬೇಕು, ಯಾರನ್ನ ದೇವರ ವಾಕ್ಯ ಹೇಳ್ತದೆ, ದೇವರೇ ಸೇವೆಗಾಗಿ ಆರಿಸಿಕೊಂಡು ಅಭಿಷೇಕ ಮಾಡಿ ಒಬ್ಬ ಅಭಿಷೇಕನ ನಿಲ್ಲಿಸುವಾಗ ಅಯೋಗ್ಯ ಅಂತ ಹೇಳಿ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಲ್ಲೇಲೂಯಾ. ಅಭಿಷೇಕರನ್ನ ಮುಟ್ಟೋದು ಒಂದೇ, ದೇವರನ್ನ ಕೆಣಕೋದು ಒಂದೇ. ಮೊಸಳೆ ಹತ್ರ ಹೋಗಿ ಮೊಸಳೆ ಕಣ್ಣೀರು ಒರ್ಸಕ್ಕಾಗತ್ತಾ? ಏಕೆ? ಮೊಸಳೆ ಇದೆಯೋ ಗೊತ್ತಿಲ್ಲ, ಒಟ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಯ್ಯೋ ಮೊಸಳೆ ಅಣ್ಣ ಯಾಕಣ್ಣ ನೀನು ಎಂತಿ ಕೈ ಕೊಟ್ಬಿಟ್ಲ, ಯಾಕೆ ಅಳ್ತಾ ಇದೆ, ಅಯ್ಯೋ ಏನು ಕಷ್ಟ ಅಂತೇಳಿ ಯಾರಾದ್ರೂ ಧೈರ್ಯವಾಗಿ ಒಬ್ರು ಹೋಗ್ಬಿಟ್ಟು ಕಣ್ಣೀರು ಒರ್ಸಕ್ಕಾಗತ್ತಾ? ಯಾಕೆ? ಆಗಲ್ವಾ? ಯಾಕಾಗಲ್ಲ? ಭಯ. ಮೊಸಳೆ ಹೇಳ್ಬೇಕಾ? ಈ ಮಾಮೂಲಿ ಬೇಟೆ ಆಡುವಾಗ ನೋಡಿದಿರಾ, ಒಳ್ಳೆ ಸತ್ಯ ಹಣ ಬಿದ್ದಂಗೆ ಬಿದ್ದಿರ್ತದೆ. ಒಟ್ಟಿನಲ್ಲಿ ಜೀವ ಇದೆ,
ಅದು ಸತ್ಯ ಹಣ ಬಿದ್ದಂಗೆ ಬಿದ್ದಿದ್ರು ಕೂಡ ಅದು ಬಿದ್ದಿರೋ ರೀತಿ ಏನಕ್ಕೋಸ್ಕರ ಗೊತ್ತಾ? ಯಾರಾದರೂ ಬಂದು ಹಿಡ್ಕೊಳ್ಳೋಣ, ಊಟ ಮಾಡೋಣ ಅಂತೇಳಿ ಅಂತ ಇರ್ತದೆ. ಅಯ್ಯೋ ಪಾಪ ಒಣಗೋಗಿದೆ, ಸತ್ತೋಗಿದೆ ಅಂತ ಹತ್ರ ಹೋದ್ರೆ ಸ್ವಾಹ, ಏನು ಸ್ವಾಹ. ಅದಕ್ಕೆ ಸತ್ತಿರ್ಲಿ ಬದುಕಿರ್ಲಿ ಮೋಸ್ಟ್ಲಿ ಹತ್ರ ಮಾತ್ರ ಯಾರು ಹೋಗಲ್ಲ. ಯಾಕೆ? ಅಷ್ಟು ಡೇಂಜರ್ ಅದು. ಒಂದು ಸಾರಿ ಕೈ ಕಾಲು ಹಿಡಿದ್ಬಿಟ್ಟು ಒಂದು 2 ರೌಂಡಿಂಗ್ ಪರ್ರಟ್ ಅಂತ ಹೊಡಿತು ಅಂದರೆ ಆ ಪಾಡ್ಸೆ ಕಟ್ಟಾಕ್ಬಿಟ್ಟಿರ್ತದೆ. ಬೇಡಿ 2 ರೌಂಡು ಹಿಡಿದ್ಬಿಟ್ಟು ಹಿಂಗೆ ತಿರುಗ್ರೆ ಸಾಕು, ಎಷ್ಟು ಅದು ಹಿಡಿರ್ತದೋ ಅಷ್ಟಕ್ಕೆ ಮಾಂಸ ಕಿತ್ಕೊಂಡ್ಬಂದಿರ್ತದೆ ಅಲ್ವಾ? ಅಷ್ಟು ಭಯಂಕರವಾಗಿರೋ ಮೊಸಳೆ ಹತ್ರನೇ ನಾವು ಹೋಗ್ಲಿಕ್ಕಾಗಲ್ಲ. ಅಂದರೆ ಆ ಮೊಸಳೆಯನ್ನೇ ಸೃಷ್ಟಿ ಮಾಡಿರುವಂಥ ದೇವರು ಇನ್ನೆಷ್ಟು ಭಯಂಕರವಾಗಿರ್ತಾರೆ. ಆ ಮೊಸಳೆಯನ್ನೇ ಸೃಷ್ಟಿ ಮಾಡಿರುವಂತ ದೇವರು ಇನ್ನೆಷ್ಟು ಭಯಂಕರನಾಗಿರ್ತಾನೆ. ಅವನಿಂದ ಇಳಿದು ಬರುವಂತ ಅಭಿಷೇಕ ಇನ್ನ ಎಷ್ಟು ಭಯಂಕರವಾಗಿರ್ತದೆ. ಅಲ್ಲೇಲೂಯ. ದೇವರು ಹೇಳ್ತಾರೆ, ನನ್ನ ಅಭಿಷೇಕ್ತನು ಅಗ್ನಿ ಜ್ವಾಲೆಯಾಗಿದ್ದಾನೆ, ನನ್ನ ಅಭಿಷೇಕ್ತನು ಬಿರುಗಾಳಿಯಾಗಿದ್ದಾನೆ, ನನ್ನ ಅಭಿಷೇಕ್ತನು ದೇವದೂತನಾಗಿದ್ದಾನೆ ಅಂತ ಹೇಳಿ ದೇವರ ವಾಕ್ಯ ಬೀಳ್ತದೆ. ಹಲ್ಲೆಲೂಯ. ಒಂದು ಗುಂಪು ಜನ ಅಭಿಷೇಕ್ತನ ಕೆಣಕಿ 42 ಜನ ನಾಶವಾಗಿ ಹೋದರು. ಇನ್ನ ಒಂದು ಗುಂಪು ಜನ ಈ ಅಭಿಷೇಕ್ತನಿಗಾಗಿ ಅಭಿಷೇಕ್ತನ ಬರ್ತಾನೆ ಅಂತ ಹೇಳಿ ಭಯಭಕ್ತಿನ ಕಾಯ್ಕೊಂಡಿದ್ರು. ಅವರಿಗೆ ಈ ಅಭಿಷೇಕ್ತನು ಆಶೀರ್ವಾದವಾಗಿದ್ದನು. ಹಲ್ಲೆಲೂಯ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 6, 5ನೇ ಅಧ್ಯಾಯ 5, 6, 7 ವಚನಗಳನ್ನು ಓದಿ ಸಹಾಯ ಮಾಡ್ರಿ ಬೇಗ ಪಟ್ಟಂತ. ಟೈಮ್ ಉಂಟೋಯ್ತು ಪಟ್ಟಂತ ಮುಂದಕ್ಕೆ. ಈ ಮಾತುಗಳನ್ನು ಅನಾನಿಯನ್ನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಮಹಾಭಯ ಉಂಟಾಯಿತು. ಸಾಕು. ಹಲ್ಲೆಲೂಯ. ಅಲ್ಲಿ ಅನಾನ್ಯನು ಸಡನ್ನಾಗಿ ಒಳ್ಳೆ ಆರೋಗ್ಯವಂತ, ಒಳ್ಳೆಯ ಶಕ್ತಿ ಇರುವಂತವನು ಅಭಿಷೇಕ್ತನ ಮುಂದೆಗಡೆ ಬಂದು ಅವನ ಮುಂದೆಗಡೆ ಬಿದ್ದು ಸಾಯ್ತಾ ಇದ್ದಾನೆ. ಅವನು ಬಿದ್ದು ಸಾಯ್ಲಿಕ್ಕೆ ಕಾರಣ ಏನು? ಅನಾನ್ಯನು ಸಫಾರಿಯಳು ಅಭಿಷೇಕ್ತನ ಮುಂದೆಗಡೆ ಬಂದು ಅವರ ಮುಂದೆಗಡೆ, ಯಾರು ಅಭಿಷೇಕ್ತನ ಮುಂದೆಗಡೆ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ರಂತೆ. ಸಾಯ್ಲಿಕ್ಕೆ ಕಾರಣ ಏನು? ಇವ್ರು ಸಾಯ್ತಾರದು ಯಾರ ಮುಂದೆ ಗೊತ್ತಾ? ಪೇತ್ರನ ಮುಂದಗಡೆ. ಈ ಪೇತ್ರನ ಯಾರು? ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಶ್ರೇಷ್ಠನಾಗಿರುವಂತ ಅಭಿಷೇಕ್ತನು. ಅಭಿಷೇಕಿಸಲ್ಪಟ್ಟ ಮೇಲೆ ಅವನ ಒಳಗಡೆ ದೇವರಾತ್ಮ ಇರ್ತಾರ. ಅಭಿಷೇಕಿಸಲ್ಪಟ್ಟಂತ ಅಭಿಷೇಕ್ತನ ಮುಂದಗಡೆ ಇವರು ಬಂದ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಅಭಿಷೇಕ್ತನ ಮುಂದಗಡೆ ಸುಳ್ಳು ಹೇಳುವಾಗ ಆ ಅಭಿಷೇಕ್ತನ ಹೇಳ್ತದೆ, ನನ್ನ ಮುಂದಗಡೆ ದೇವರಾತ್ಮನನ್ನು ನೀವು ನಿಂದಿಸಿದಕ್ಕೆ ಇದು ನಿಮಗೇನಿದೆ? ಮರಣ ಇದೆ. ಅವನು ಏನು ಹೇಳಿಲ್ಲ. ನೀವು ಯಾಕೆ ನಿಮ್ಮ ಮನಸ್ಸಿನೊಳಗಡೆ ಸೈತಾನ ಯಾಕೆ ಒಳಗಡೆ ಬಂದನು? ಸೈತಾನನ ವಂಚನೆಗೆ ನೀವೇನಕ್ಕೆ ಒಳಗಾದ್ರಿ? ನೀವು ಆಡಿ ಸುಳ್ಳು ಮನುಷ್ಯನಿಗಲ್ಲ, ನೀವು ಆಡಿ ಸುಳ್ಳು ದೇವರಿಗೆ, ದೇವರ ಆತ್ಮನಿಗೆ. ಹಂಗಂದ್ರೆ ದೇವರು ಎಲ್ಲಿದ್ರಲ್ಲಿ? ಅಲ್ಲಿ ಪೇತ್ರ ಇದ್ದಾನೆ. ಪೇತ್ರನ ಒಳಗಡೆ ಅಭಿಷೇಕ ಇದೆ. ಈಗ ದೇವರಲ್ಲಿದ್ದಾರಲ್ಲಿ. ಅಲ್ಲಿ ಪೇತ್ರ ಅಭಿಷೇಕ ಹೇಳ್ತಿದ್ದಾನೆ, ನೀವು ಸುಳ್ಳು ಹೇಳಿದ್ದು ನನಗಲ್ಲ, ದೇವರಾತ್ಮನಿಗೂ ಅಥವಾ ದೇವರಿಗೂ. ಆ ರೀತಿ ಆತನು ಹೇಳ್ತಾ ಇರುವಾಗ ಅಲ್ಲಿ ಪೇತ್ರ ಕಾಣಿಸ್ತಾ ಇದ್ದಾನೆ. ಅನನ್ಯ ಸಫಾರಿಯಲ್ಲಿ ಎಲ್ಲರೂ ಕಾಣಿಸ್ತಾ ಇದ್ದಾರೆ, ಬಟ್ ದೇವರಲ್ಲಿ ಕಾಣಿಸ್ತಾ ಇದ್ದಾರೆ. ಆತನು ಹೇಳ್ತಾ ಇದ್ದಾನೆ, ನೀವು ಸುಳ್ಳಾಡಿದ್ದು ದೇವರಾತ್ಮನಿಗೂ ದೇವರಿಗೂ. ಮತ್ತೆ ಅಲ್ಲಿ ದೇವರಲ್ಲಿ ಕಾಣ್ತಾ ಇದ್ದಾರಾ? ಇಲ್ಲ. ಆದ್ರೂ ಕೂಡ ಅಭಿಷೇಕಿಸಲ್ಪಟ್ಟ ಅಭಿಷೇಕ್ತನ ಪಕ್ಕದಲ್ಲಿ ದೇವರು ಯಾವಾಗೂ ನಿಂತಿರ್ತಾರ. ಅಭಿಷೇಕಿಸಲ್ಪಟ್ಟ ಅಭಿಷೇಕ್ತನ ಪಕ್ಕದಲ್ಲಿ ಸ್ವರ್ಗೀಯ ದೇವರು ಯಾವಾಗೂ ನಿಂತಿರ್ತಾರೆ. ಅದೇ ಅಭಿಷೇಕ ಅಂದ್ರೆ. ಅಭಿಷೇಕ ಅಂದ್ರೆ ಸುಮ್ಮನೆ ಅಲ್ಲ.
ದೇವರು ಯಾವಾಗೂ ಆ ವ್ಯಕ್ತಿಯೊಂದಿಗೆ ಇರುವುದಕ್ಕಾಗಿ, ಯಾವಾಗ ಆ ವ್ಯಕ್ತಿಯೊಟ್ಟಿಗೆ ಮಾತಾಡುವುದಕ್ಕಾಗಿ, ಯಾವಾಗ ಆ ವ್ಯಕ್ತಿಯೊಟ್ಟಿಗೆ ಸಹವಾಸ ಮಾಡುವುದಕ್ಕಾಗಿ ದೇವರು ಆರಿಸಿಕೊಂಡು ಅಭಿಷೇಕ ಮಾಡುವಂಥದ್ದು. ಆ ಅಭಿಷೇಕವನ್ನು ದೇವರೊಟ್ಟಿಗೆ ನಿಲ್ಲುವಂಥವನು. ಏನೀಗ ದೇವರ ಅಭಿಷೇಕ ಮಾಡಬೇಕು? ಯಾಕೆ ದೇವರ ಅಭಿಷೇಕ ಮಾಡೋದು ಗೊತ್ತಾ? ಗುರುತು ಏನಂತ ಹೇಳಿ, ದೇವರು ಇವನ್ನ ಆರಿಸ್ಕೊಂಡಿದ್ದಾರೆ, ಇವರ ಸಂಗಡ ದೇವರಿದ್ದಾನೆ, ಇವರ ಸಂಗಡ ದೇವರು ಇರೋದಕ್ಕೋಸ್ಕರನೇ ಅಭಿಷೇಕ ಮಾಡಿದ್ದಾನೆ. ನಿಜವಾದ ಪರಲೋಕದ ಅಭಿಷೇಕದಲ್ಲಿ ಅಭಿಷೇಕಿಸಲ್ಪಟ್ಟವನ ಸಂಗಡ ದೇವರಿರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದ ಪೌಲ ಹೇಳ್ತಾನೆ, ಅಧಿಕಾರಿಗಳ ಮುಂದಗಡೆ ಪೌಲನ ಹೇಳ್ಕೊಂಡು ಹೋಗುವಾಗ ಅಧಿಕಾರಿಗಳು ಸೇವೆಗೂ ಸೇವಕರಿಗೂ ವಿರೋಧವಾಗಿ ಮಾತಾಡುವಾಗ ಅಲ್ಲಿರುವಂತ ಅವರ ಅಧಿಕಾರಿಗಳ ಮಧ್ಯದಲ್ಲಿ ಒಬ್ಬನ ಮೇಲೆ ದೇವರಾತ್ಮ ಇಳಿದು ಬರ್ತಾನೆ. ಅಲ್ಲಿರುವಂತ ಆ ರೋಮ್ ಅಧಿಕಾರಿಗಳು ಕೂತಿರ್ತಾರಲ್ಲ, ಅಧಿಕಾರಿಗಳ ಮೇಲೆ ಒಬ್ಬನ ಮೇಲೆ ದೇವರಾತ್ಮ ಇಳಿದು ಬಂದು ಅವನು ಪ್ರವಾದಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನಂತೇಳಿ, ಏಯ್, ಒಂದು ವೇಳೆ ನೀವು ಅವನನ್ನು ನಿಂದಿಸಿ ಹೇಗೆಂದ್ರೆ ಹಾಗೆ ಹೊಡೆದು ನೀವು ಹಾಗೆ ಮಾಡ್ತಾ ಇದ್ದೀರಲ್ಲ, ಅವನು ಮನುಷ್ಯನ ಫಲದಲ್ಲಿ ಅವನು ಸೇವೆ ಮಾಡೋವನಾಗಿದ್ರೆ ಪರವಾಗಿಲ್ಲ, ಆದರೆ ಅದೇ ಮನುಷ್ಯನು ದೇವರಿಂದ, ದೇವರಾತ್ಮನಿಂದ ನಡೆಸಲ್ಪಡುವಂತ ಸೇವಕನಾಗಿದ್ರೆ ನೀವು ಯಾರನ್ನ ಮುಟ್ತಾ ಇದ್ದೀರಿ? ನೀವು ಯಾರನ್ನ ಕೇಳ್ತಾ ಇದ್ದೀರಿ? ನೀವು ಯಾರ ಮೇಲೆ ಕೈ ಹಾಕ್ತಾ ಇದ್ದೀರಿ? ಮನುಷ್ಯನ ಮೇಲಲ್ಲ, ನೀವು ಕೈ ಹಾಕುವಂಥದ್ದು ದೇವರ ಮೇಲೆ ಅಂತೇಳಿ ಅಲ್ಲಿ ಪ್ರವಾದಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗೆ ಅಂದಮೇಲೆ ಅಭಿಷೇಕ್ತನು ಸಾಧಾರಣವಾದವನಲ್ಲ. ಹಂಗಂತ ಹೇಳ್ಬಿಟ್ಟು ಎಲ್ಲರೂ ಅಭಿಷೇಕ ಇದೆ ಅಂತ ಹೇಳ್ಬಿಟ್ಟು ಅಭಿಷೇಕದಲ್ಲಿ ನಡೆಸಲ್ಪಡ್ತದೆ ಅಂದ್ಬಿಟ್ಟು ಎಲ್ಲರೂ ನಂಬಾರ್ದು. ದೇವರಿಂದ ಇಳಿದು ಬರುವಂತ ಅಭಿಷೇಕದ ಫಲವೇ ಬೇರೆ, ಬೇರೆ ಅಭಿಷೇಕ ಇದೆ ಅಂತೇಳಿ ನಡೆಸಲ್ಪಡುವಂತ ಫಲನೇ ಬೇರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅಭಿಷೇಕ ಇದೆ ಅಂತೇಳಿ ಮೋಸ ಮಾಡುವಂತ ಆ ಫಲನೇ ಬೇರೆ. ಆದ್ರೆ ದೇವರಿಂದಲೇ, ಪರಲೋಕದಿಂದಲೇ ನೇಮಿಸಲ್ಪಟ್ಟು ಪರಲೋಕದಿಂದ ಅಭಿಷೇಕಿಸಲ್ಪಟ್ಟಂತ ಅಭಿಷೇಕದ ಫಲನೇ ಬೇರೆ. ಹೌ ಮೊನ್ನೆ ಒಂದು ಪಾಸ್ಟರ್ದು ಪ್ರಸಂಗ ಕೇಳ್ತಾ ಇದ್ದ. ಆ ಪಾಸ್ಟರ್ ಇಷ್ಟೇ ಇರೋದು, ಎಷ್ಟು ಇಷ್ಟೇ ಇರೋದು. ದೇವರು ಯಾವ ರೀತಿ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಗೊತ್ತಾ? ಒಂದೇ ದಿನದಲ್ಲಿ ಇಷ್ಟೇ ಇರೋದು ಪಾಸ್ಟರ್ ಅವರು. ಒಂದೇ ದಿನದಲ್ಲಿ ತಂಗಿ, ಅಮ್ಮ, ಅಪ್ಪ 3 ಜನನ ಒಂದೇ ದಿನದಲ್ಲಿ ಸತ್ತೋದ್ರು. ಇವರು ಚರ್ಚ್ಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಸಾಯಕ್ಕಿಂತ ಮುಂಚೆ ಚರ್ಚ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಚರ್ಚ್ಗೆ ಹೋಗಿ 1 ವರ್ಷ ಆಯಿತು. ಆ 1 ವರ್ಷದಲ್ಲಿ ಇವರು ಈ ಸೇವಕರು, ಇನ್ನು ಸೇವಕ ಆಗಕ್ಕಿಂತ ಮುಂಚೆ ಇವರು ಆ ಚರ್ಚಲ್ಲಿ ಡ್ರಮ್ ಸೋಡರ್ ಆಗಿ ಮಾರ್ಪಟ್ರಂತೆ. ಇನ್ನು ದೀಕ್ಷಾಂತ ತಗೊಂಡಿಲ್ಲ, ಡ್ರಮ್ ಸೋಡರ್ ಆಗಿ ಮಾರ್ಪಟ್ರಂತೆ. ಅವ್ರ ತಂಗಿ ಹಾಡಾಡೋರಾಗಿ ಮಾರ್ಪಟ್ರಂತೆ. ಇನ್ನು ದೀಕ್ಷಾಂತ ತಗೊಂಡಿಲ್ಲ. ಭಯಂಕರ ಸೇವೆ. ಆ ಸೇವೆಯ ಮಧ್ಯದಲ್ಲಿ ಆ ಸಭೆಯ ಸೇವಕನ ಹೇಳಿದಂತೆ, ಸರಿ, ದೀಕ್ಷಾಸ್ಥಾನ ತೆಗೆದುಕೊಳ್ಳಿಕ್ಕೆ ಯಾರೆಲ್ಲ ತಯಾರಾಗಿದ್ರು ಎದ್ದು ನಿಂತ್ಕೊಳ್ರಿ, ನಾನು ಇವತ್ತು ನಿಮಗೆ ದೀಕ್ಷಾಸ್ಥಾನ ಕೊಡ್ಲಿಕ್ಕೆ ಆಗಿ ಹೋಗ್ತಾ ಇದ್ದೀನಿ ಅಂತೇಳಿ ಸೇವಕರು ಮಾತಾಡಂತೆ. ಸುಮಾರು ಜನ ಪಟ ಎದ್ದಿದ್ಕೊಂಡ್ರಂತೆ. ಅದೇ ಟೈಮ್ನಲ್ಲಿ ಈ ಪಾಸ್ಟರ್ ಕೂಡ ಎದ್ದಿದ್ಕೊಂಡ್ರಂತೆ. ಇದನ್ನ ನೋಡಿ ಅವ್ರ ತಂಗಿ ಕೂಡ ಎದ್ದು ನಿಂತ್ಕೊಂಡ್ರಂತೆ, ನಾವು ದೀಕ್ಷಾಸ್ಥಾನ ತಗೊಳ್ತೀವಿ ಅಂತ. ಎಲ್ಲ ಆಯ್ತು. ದೀಕ್ಷಾಸ್ಥಾನ ಸಮಯ ಬಂತು. ದೀಕ್ಷಾಸ್ಥಾನಕ್ಕೆ ಎಲ್ಲ ಸುಮಾರು ದೊಡ್ಡ ಲಿಸ್ಟ್ ಅಂತ ಸುಮಾರು ಜನ ದೀಕ್ಷಾಸ್ಥಾನ ತಗೊಂಡ್ರಂತೆ. ಎಲ್ಲ ಆಯ್ತು. ಈ ಪಾಸ್ಟರ್ ಕೂಡ ಹೋದ್ರು, ದೀಕ್ಷಾಸ್ಥಾನ ತಗೊಂಡ್ರು ಅಂತ. ಎಲ್ಲ ಆಯ್ತು. ತಿರುಗಿ ನೋಡ್ತಾರೆ, ಇವ್ರ ತಂಗಿ ಇಲ್ವಂತೆ. ಆಗ ಆ ಪಾಸ್ಟರ್ ಕೇಳಿದಂತೆ, ಎಲ್ಲ ನಂಬರ್ ಸರ್, ಇದು ಒಂದೊಂದು ನಂಬರ್ ಮಾತ್ರ ಕಾಣ್ತಾ ಇಲ್ಲ, ಒಬ್ರಿಗೆ ಒಂದು ಲೆಕ್ಕ ಕಡಿಮೆ ಬರ್ತಾ ಇದೆಯಲ್ಲ, ಎಲ್ಲಪ್ಪ ನಿಮ್ಮ ತಂಗಿ ಅನ್ನುವಾಗ, ಇಲ್ಲ ಪಾಸ್ಟ್ರೆ, ಅವರು ಎಲ್ಲರೂ ಮುಂದೆಗಡೆ ಕಾಣದಿರುವಂಗೆ ಹೊಂಚಾಕೊಂಡು ಹೊಂಟೋಗ್ಬಿಟ್ರು ಮನೆಗೆ ಅಂತ. ಹಲ್ಲೆಲೂಯಾ. ಆಮೇಲೆ ಪಾಸ್ಟರ್, ಸರಿ, ಈ ಸೇವೆ ಎಲ್ಲ ಮುಗಿದ ಮೇಲೆ ನಾನು ನಿಮ್ಮ ಮನೆಗೆ ಬರಲೇಬೇಕು, ಮನೆಗೆ ಬಂದು ನಿಮ್ಮ ತಂಗಿ ಹತ್ರ ಮಾತಾಡಲೇಬೇಕು, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತೇಳಿ ಸೇವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದಂತ. ಮನೆಗೆ ಹೋಗ್ಬಿಟ್ಟು, ಯಾಕಮ್ಮ ದೇವಸ್ಥಾನಕ್ಕೆ ನಾವು ಯಾರು ಒತ್ತಾಯ ಮಾಡಿಲ್ವಲ್ಲ, ನೀನಾಗಿ ನಿನ್ನ ಕೈ ಎತ್ತದಲ್ಲ, ಏನಾಯ್ತು ಯಾಕೆ ಅಂತ ಹೇಳುವಾಗ ಈ ಮಗಳಂತೆ,
ಇಲ್ಲ ಪಾಸ್ಟ್ರೆ, ನಾನು 3 ವರ್ಷ ಏನೋ ಕೋರ್ಸ್ ಓದಬೇಕು, ಆ ಕೋರ್ಸ್ ಆದಮೇಲೆ ಒಂದು ಒಳ್ಳೆ ಕೆಲಸ ಸಿಗಬೇಕು, ಆ ಕೆಲಸ ಸಿಕ್ಕಿದ್ದ ಅದೇ ವಾರದಲ್ಲೇ ನಾನು ದೀಕ್ಷೆ ಸ್ಥಾನ ತಗೊಳ್ತೀನಿ. ಸರ್ ಇವಾಗ ಯಾಕಪ್ಪ ನಿನ್ನ ಕೈ ಇದ್ದೆ? ನಾನು ಸಡನ್ ಆಗಿ ಎದ್ಬಿಟ್ಟೆ. ಇಲ್ಲ ಪಾಸ್ಟ್ರೆ, ನಾನು 3 ವರ್ಷ ಓದಬೇಕು, ಓದ್ಬಿಟ್ಟು ಜಾಬ್ ಸಿಕ್ಕಿದ ತಕ್ಷಣ ನಾನು ಏನು ಮಾಡ್ತೀನಿ, ಆ ಒಂದೇ ವಾರಕ್ಕೆ ದೀಕ್ಷಾ ಸ್ಥಾನ ತಗೊಳ್ತೀನಿ, ಅದಕ್ಕೆ ನಾನು ಬಂದುಬಿಟ್ಟೆ ಪಾಸ್ಟ್ರೆ. ಸರಿ ಏನಮ್ಮ, ನಿನಗೂ ದೇವ್ರ ಸಂಬಂಧಪಟ್ಟಿದ್ದು ಅಂತ ಈ ಹುಡುಗಿ ಯಾರು ವಂಚನೆ ಮಾಡಿದ್ದು? ದೇವರಿಗೆ, ದೇವರ ಸೇವಕರಿಗೆ. ಸರಿ, ಈ ಮಗಳು ಹೇಳಿದಂತೆಯೇ 3 ವರ್ಷ ಹೋಯಿತು. 3 ವರ್ಷ ಓದಿದ್ರು, ಒಳ್ಳೆ ರೀತಿಯಲ್ಲಿ ಪಾಸ್ ಆದ್ರು, ಎಲ್ಲ ಆಯ್ತು, ಒಳ್ಳೆ ಕೆಲಸನೂ ಸಿಕ್ತು. ಇನ್ನೇನು ಆ ವಾರದಲ್ಲಿ ದೀಕ್ಷಾನ ತಗೊಳ್ಬೇಕು. ಎಲ್ಲ ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಬರ್ತಾ ಇರುವಾಗಲೇ ಅವ್ರ ಆಪೋಸಿಟ್ ಒಂದು ಲಾರಿ, ಆ ಲಾರಿ ಡ್ರೈವರ್ ತುಂಬಾ ಕುಡಿದಿದ್ದಾನೆ. ಈ ಬಸ್ ತುಂಬಾ ಜನ ಜೊತೆಯಲ್ಲಿ ಪಾಸ್ಟರ್ ಅವ್ರ ತಂಗಿ ಕೂಡ ಇದ್ದಾರೆ, ದೀಕ್ಷಾನಕ್ಕೆ ರೆಡಿ ಆಗಿದ್ದಾರೆ. ಆಲ್ರೆಡಿ ದೇವ್ರಿಗೆ ಮೋಸ ಮಾಡಿ ತಪ್ಪಿಸ್ಕೊಂಡು ಬಂದವರು. ಈ ಬಸ್ಸಲ್ಲಿ ಸುಮಾರು ಜನ ಇದ್ದಾರೆ, ಅವ್ರ ತಂಗಿನೂ ಇದ್ದಾರೆ. ಆಪೋಸಿಟ್ ಲಾರಿ ಬರ್ತಾ ಇದೆ, ಆ ಲಾರಿ ತುಂಬಾ ಕುಡಿದಿದ್ದಾನೆ. ಬಂದಿದೆ, ಒಂದೇ ಏಟು ಲಾರಿ ಅವನ ಬಸ್ಸಿಗೆ. ಆ ಬಸ್ಸು ಪಲ್ಟಿ ಮೇಲೆ ಪಲ್ಟಿ ಹೊಡೆದು ಪಕ್ಕದಲ್ಲಿ ದೊಡ್ಡ ಕಾಲುವೆ ಇತ್ತಂತೆ. ಆ ಕಾಲುವೆ ಒಳಗಡೆ ಬಸ್ ಬಿದ್ದೋಯ್ತಂತೆ. ಆ ಬಸ್ಸಲ್ಲಿರೋರು ಎಲ್ಲರೂ ಸತ್ತೋದ್ರಂತೆ. ಲಾಸ್ಟ್ಗೆ ದೀಕ್ಷಾನ ತಗೊಳ್ತೀನಿ ಅಂತ ಹೇಳಿ ಮೋಸ ಮಾಡಿ ಓಡ್ ಬಂದಿರೋ ಅವ್ರ ತಂಗಿನೂ ಕೂಡ ಸತ್ತೋದ್ರಂತೆ. ಸಮಯ ಸಿಕ್ಕದಾಗಲೇ ನಾವು ದೀಕ್ಷಾನ ತಗೊಳ್ಬೇಕು. ಇನ್ನೊಂದು ಸಮಯ ಇದೆ ಅಂತ ಹೇಳುವುದರೆ ಸಮಯ ಇಲ್ಲ. ಆಕೆ ಮೋಸ ಮಾಡಿದ್ದು ದೇವರ ಅಭಿಷೇಕ್ತರನ್ನ ಆಕೆ ಮೋಸ ಮಾಡಿದ್ರು. ಪಾಸ್ಟರ್ಗೆ ಟಕ್ಕಂತ ಫೋನ್, ಈ ರೀತಿ ನಿಮ್ಮ ತಂಗಿ ಸತ್ತೋಗಿದ್ದಾಳೆ. ಆ ಟೈಮಲ್ಲಿ ಪಾಸ್ಟ್ರು ಅವರ ತಂದೆ ಇಬ್ರು ಹೋಗಿ ಹಾಸ್ಪಿಟ್ಲಲ್ಲಿ ಆ ಡೆಡ್ ಬಾಡಿ ತೆಗೆದುಕೊಂಡು ಬಂದು ಆಂಬುಲೆನ್ಸಲ್ಲಿ ಬರ್ತಾ ಇದ್ದಾರೆ. ಅವ್ರ ಅಮ್ಮನಿಗೆ ಗೊತ್ತಿಲ್ಲ. ಅವ್ರ ಅಮ್ಮ ಕುತ್ಕೊಂಡು ತಟ್ಟೆಲ್ಲ ಅನ್ನ ಹಾಕೊಂಡು ಊಟ ಮಾಡ್ತಾ ಇದ್ದಾಳೆ. 2 ತುತ್ತೇನೋ ತಿಂದಿದ್ದಾಳೆ ಅಷ್ಟೇ. ಸಡನ್ ಆಗಿ ಯಾರೋ ಒಂದು ಹುಡುಗ ಯೌವನಸ್ಥ ಓಡ್ ಬಂದು, ಅಮ್ಮ ಆಕ್ಸಿಡೆಂಟ್ ಆಗಿ ನಿನ್ನ ಮಗಳು ಸತ್ತು ಹೋದ್ಲು ಅಂತ ಹೇಳಿದ ತಕ್ಷಣ, ಆ ಸುದ್ದಿ ಕೇಳಿದ ತಕ್ಷಣ ಅಲ್ಲೇ ಹೃದಯ ನಿಂತೋಗಿ, ಆ ತಾಯಿ ಕೂಡ ಅಲ್ಲೇ ಇನ್ನ ಅನ್ನ ಕೂಡ ಫುಲ್ ತಿಂದಿಲ್ಲ, 2 ತುತ್ತು ತಿಂದಿರೋದು, ಮಿಕ್ಕಿರ ಅನ್ನ ಎಲ್ಲ ಹಂಗಿದೆ, ಅಲ್ಲೇ ಎದೆ ಬಡ್ತಾ ನಿಂತೋಗಿ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋಗ್ಬಿಡ್ಲು. ಮನೆಗೆ ಬಂದು ನೋಡ್ತಾರೆ, ತಾಯಿ ಸತ್ತೋಗಿದ್ದಾಳೆ. ಸರಿ, ಎಲ್ಲ ಆಯ್ತು, ಇಬ್ರು ಸತ್ತೋಗಿದ್ದಾರೆ. 2 ಬಾಕ್ಸ್ ಕ್ರಿಶ್ಚಿಯನಲ್ಲಿ ಮಣ್ಣು ಮಾಡ್ತಾರಲ್ಲ, ಆ ಬಾಕ್ಸ್ 2 ಬಾಕ್ಸ್ ಎಲ್ಲ ರೆಡಿಯಾಗಿ ತಗೊಂಡು ಬಂದು ಬಾಕ್ಸ್ ಎಲ್ಲ ಇಟ್ಟು ಎಲ್ಲ ಆಗಿ ಬಾಡಿಗೆ ಸತ್ತಂತ ದೇಹಕ್ಕೆ ಸ್ನಾನ ಮಾಡಿಸ್ತಾರೆ. ಎಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ, ಎಲ್ಲ ಸ್ನಾನ ಆಯ್ತು. ಈ ಫಾಸ್ಟ್ ಸರ್ದಿ ಬಂದು ಫಾಸ್ಟ್ ನೀರು ಇದ್ರು. ಆಮೇಲೆ ಇವ್ರ ಅಪ್ಪನ ನೋಡ್ತಾರೆ, ಇವ್ರ ಅಪ್ಪ ಇಲ್ಲ, ನೀರು ಇಲ್ಲಿಗೆ ಇವ್ರ ಅಪ್ಪನೇ ಇಲ್ಲ, ಊರೆಲ್ಲ ಹುಡುಗರು ಇಲ್ಲ. ಆಮೇಲೆ ಒಂದು 10 ಜನ ಗುಂಪಾಗಿ ಇವ್ರ ಅಪ್ಪನ ಹುಡುಗರಿಗೆ ಎಲ್ಲಾ ಕಡೆ ಎಲ್ಲಿ ನೋಡ್ರಿ ಯಾವ ಊರು ಹುಡುಗರು ಕೂಡ ಅಪ್ಪ ಇಲ್ಲ, ಎಲ್ಲೋಗಿದಾರೆ ಗೊತ್ತಿಲ್ಲ. ಆಮೇಲೆ ಯಾರು ಇಬ್ರು ಓಡ್ ಬರ್ತಿದಾರೆ. ಯಾಕೆ? ನಿಮ್ಮಪ್ಪ ಗಿಡಗಳಿಗೆ ಹಾಕುವಂತ ಔಷಧಿಯನ್ನ ಕುಡಿದು ಸತ್ತೋಗಿದ್ದಾರೆ. ಎಷ್ಟು ಭಯಂಕರ ಘೋರ ಅಲ್ಲ. ಆಲ್ರೆಡಿ 2 ಗುಂಡಿ ಅಗೆದು ಬಿಟ್ಟಿದ್ದಾರೆ, ಅಲ್ಲಿ ಕಾಯ್ಕೊಂಡಿದ್ದಾರೆ. ಇಲ್ಲಿ 2 ಬಾಕ್ಸ್ ರೆಡಿ ಆಗಿದೆ. ಸಡನ್ ಆಗಿ ಮತ್ತೆ ಪಾಸ್ಟರ್ ಗೋಳಾಡಿ ಇನ್ನೊಂದು ಬಾಕ್ಸ್ ತರಿಸಿ, ಆ ಗುಂಡಿ 2 ಗುಂಡಿ ಹಾಕಿದ್ರಲ್ಲ ಅವ್ರಿಗೆ, ಇನ್ನೊಂದು ಗುಂಡಿ ಆಗಿಯಪ್ಪ ಅಂತೇಳಿ ಒಂದೇ ದಿನದಲ್ಲಿ ತಂಗಿ, ಅಮ್ಮ, ಅಪ್ಪ 3 ಜನನ್ನು ಒಂದೇ ಸಾರಿ ಮಣ್ಣು ಮಾಡಿದ್ರ ಅಂತ. ಮಣ್ಣಿಗಿನ್ನೆಲ್ಲ ಮಾಡಿ ಬಂದು ಮನೆಯಲ್ಲಿ ರಿಲೇಷನ್ ಎಲ್ಲ ಇದ್ದಾರೆ. ಇವ್ರಿಗೆ ಸ್ವಲ್ಪ ಆಸ್ತಿ ಪಾಸ್ತಿ ಎಲ್ಲ ಇತ್ತು, ಮನೆ ಮಠ ಎಲ್ಲ ಇತ್ತು. ಆದ್ರೆ ಈ ಪಾಸ್ಟರ್ ಇಷ್ಟೇ ಇರೋದು ಕುಳ್ಳ. ಮಿಕ್ದವರೆಲ್ಲ ಚೆನ್ನಾಗಿ ಬೆಳೆದಿದ್ದಾರೆ, ಚೆನ್ನಾಗಿದ್ದಾರೆ. ಇವ್ರು ಮಾತ್ರ ಏನೋ ಗೊತ್ತಿಲ್ಲ, ಇಷ್ಟೇ ಕುಳ್ಳ. ಸರಿ, ಆ ಟೈಮಲ್ಲಿ ಈ ಸೇವಕರಿಗೆ ತುಂಬಾ ಹೊಟ್ಟೆ ಹಸಿ ಅಂತೆ. ಹೊಟ್ಟೆ ಹಸಿ ತಡಿತಾ ಇರ್ಲಿಲ್ವಂತೆ. ಆ ಟೈಮ್ನಲ್ಲಿ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಮನೆಯಲ್ಲ ರಿಲೇಷನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಒಂದಿನ ರಿಲೇಷನ್ ತಟ್ಟೆ ತುಂಬಾ ಅನ್ನ ಹಾಕಿ ಕೊಟ್ಬಿಟ್ಟು ತಿನ್ನು ಅಂತ ಹೇಳ್ಬಿಟ್ಟು ಅವ್ರು ತಿಂತಾ ಇರುವಾಗಲೇ ಅದೇ ಟೈಮ್ನಲ್ಲೇ
ಅವ್ರಿಗೆ ಆಸ್ತಿಗೆ ಸಂಬಂಧಪಟ್ಟಂಥ, ಮನೆಗೆ ಸಂಬಂಧಪಟ್ಟಂಥ ಎಲ್ಲ ಪೇಪರ್ಗಳು ತೆಗೆದುಕೊಂಡು ಬಂದು ಇದ್ರ ಮೇಲೆ ನೀನು ಸೈನ್ ಮಾಡಬೇಕು. ಏನಕ್ಕೆ? ಇಲ್ಲ ಆಸ್ತಿದು ಇದೆಲ್ಲ ನೀವು ಸೈನ್ ಮಾಡಬೇಕು. ಸರಿ ಏನಿದೆ ಅಂತೇಳಿ ಎಲ್ಲ ಪೇಪರ್ಗಳ ಮೇಲೆ ಅವ್ರು ಸೈನ್ ಮಾಡಿ ಕೊಟ್ರಂತೆ. ಸೈನ್ ಮಾಡಿ ಕೊಟ್ಟಿದ ತಕ್ಷಣ ತಿಂತಾರೋ ತಟ್ಟೆ ಪಟಕ್ಕಂತ ಕಿತ್ಕೊಂಡ್ಬಿಟ್ರಂತೆ. ಇಲ್ಲಿವರೆಗೂ ನಾವು ನಿಮ್ಮನ್ನು ನೋಡ್ಕೊಂಡಿದ್ದೇನಕ್ಕೆ? ಇಲ್ಲಿವರೆಗೂ ನಾವು ನಿಮ್ಗೆ ಅನ್ನ ಹಾಕಿದ್ದೇನಕ್ಕೆ? ನಿನ್ನ ಆಸ್ತಿಗೋಸ್ಕರನೇ. ಆಸ್ತಿ ಎಲ್ಲ ಬಂದಾಯ್ತು, ನಡೀಚೆ ಅಂತೇಳಿ ಅವ್ರನ್ನೇ ಈಚೆಗಡೆ ಹಾಕಿದ್ರಂತೆ. ಫಾಸ್ಟ್ರು ಹೊಟ್ಟೆ ಹಸಿ ತಿಂತಾ ಇರೋ ತಟ್ಟೆ ಕಿತ್ಕೊಂಡಿದ್ದಾರ. ಹೊಟ್ಟೆ ಹಸಿ ತಡೆಯಕ್ಕಾಗಿದ್ರೆ ಪಕ್ಕದ ಮನೆ ಆಂಟಿ ಹತ್ರ ಹೋಗ್ಬಿಟ್ಟು ಬಾಕಲ್ ತಟ್ಬಿಟ್ಟ, ಅಮ್ಮ ನನಗೆ ಹೊಟ್ಟೆ ಹಸಿ, ಒಂದು ಸ್ವಲ್ಪ ಅನ್ನ ಕೊಡ್ತೀಯ? ಇರಪ್ಪ ಕೊಡ್ತೀನಿ ಅಂತ ಹೊರಗಡೆ ಹೋಗ್ತಾರೆ. ಎಲ್ಲ ನೋಡ್ತಾರೆ, ನೋಡ್ಕೊಂಬಂದು ಅನ್ನ ಇಲ್ವಂತೆ. ಅಮ್ಮ ಹೇಳ್ತಾಳಪ್ಪ ಅನ್ನ ಇದೆ ಅನ್ಕೊಂಡೆ, ಅನ್ನನೇ ಇಲ್ಲಪ್ಪ. ಒಂದು ಕೆಲಸ ಮಾಡು, ಒಂದು ಕೊಡ್ತೀನಿ, ಅದು ತಗೊಂಡು ಹಿಂಗೆ ಋಣ ನೋಡ್ಕೊಂಬ, ನಿನಗೆ ಅನ್ನ ಸಿಗುತ್ತೆ ಅಂತೇಳಿ ಪಕ್ಕದ ಮನೆ ಅಮ್ಮ ಏನು ಮಾಡ್ದಂತ ಒಂದು ತಟ್ಟೆ ಕೈಯಲ್ಲಿ ಕೊಟ್ಲಂತ. ತಟ್ಟೆ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟು ಹಿಂಗೆ ನೀನು ಬಂದ್ಬಿಟ್ರೆ ನಿನ್ ಹೊಟ್ಟೆ ತುಂಬ ಅನ್ನ ಸಿಗುತ್ತೆ. ಆ ಸೇವಕ ಆ ತಟ್ಟೆ ಇಟ್ಕೊಂಡು ಅದೇ ತಟ್ಟೆಯಲ್ಲಿ 3 ವರ್ಷ ಭಿಕ್ಷೆ ಬೇಡಿ ಊಟ ಮಾಡಿದ್ನಂತೆ. ಅಲ್ಲೋಯ ಆ ಸೇವಕ ಆಗಕ್ಕಿಂತ ಮುಂಚೆ ಆ ತಟ್ಟೆ ಇಟ್ಕೊಂಡು ಮನೆಗೆ ಹೋಗಿ 3 ವರ್ಷ. ಒಂದಿನ ತುಂಬಾ ಹೊಟ್ಟೆ ಹಸಿತಾ ಇದೆ, ಒಂದು ಹೋಟ್ಲ ಹತ್ರ ಹೋಗಿದ್ದಾರೆ. ಅಯ್ಯ ಹೊಟ್ಟೆ ತುಂಬಾ ಹಸಿತಾ ಇದೆ, ಹೋಟ್ಲ್ ಇದೆಯಲ್ಲ ಒಂದ್ ಸ್ವಲ್ಪ ಅನ್ನ ಹಾಕಿ, ದುಡ್ಡು ಕೊಡು. ದುಡ್ಡಿಲ್ಲಪ್ಪ, ದುಡ್ಡು ಕೊಟ್ರೆ ನಿನ್ಗೆ ಅನ್ನ. ಅದೇ ಹೋಟ್ಲ್ ಮುಂದೆ ಕೂತ್ಕೊಂಡು ಎಲ್ಲರ ಹತ್ರ ಭಿಕ್ಷೆ ಬೇಡಿದನು, ಒಬ್ರು 1 ರೂಪಾಯಿ ಹಾಕಿಲ್ಲ. ತುಂಬಾ ಹೊಟ್ಟೆ ಹಸಿ ತಡೆಯಕ್ ಆಗ್ತಾ ಇಲ್ಲ. ಸರಿ ಒಂದಿನ ಅವತ್ತು ರಾತ್ರಿನೇ ಸರಿ ದುಡ್ಡು ಸೆಟ್ ಆಗಿಲ್ಲ, ಇವ್ರು ಅನ್ನ ಕೊಡ್ತಾ ಇಲ್ಲ. 10:30 11 ಗಂಟೆ ಆಗ್ತಾ ಇದೆ. ಸರಿ ಇವ್ರ ಎಲೆಗೆಲ್ಲ ತಗೊಂಡಾಗ ಎಲ್ಲ ಹಾಕ್ತಾರೆ, ಈ ಮಿಕ್ಕಿರೋ ಅನ್ನ ಎಲ್ಲ ತಗೊಂಡಾಗ ಹಾಕ್ತಾರಲ್ಲ, ಇದೆಲ್ಲ ಹಾಕ್ತಾರೆ ಅಂತೆಲ್ಲ ಕಾಯ್ಕೊಂಡಿದ್ದು. ಇವ್ರ ಎಲೆಗಳು ಅನ್ನ ಎಲ್ಲ ತಗೊಂಡು ಹೋಗುವಾಗ ಅವ್ರ ಹಿಂದ್ಗಡೆನೆ ಹೋಗಿ ಆ ತೊಟ್ಟಿಲಿ ಹಾಕಿರುವಂತ ಎಲೆಗಳೆಲ್ಲ ಬಾಚ್ಕೊಂಡು ಅನ್ನ ತಿಂತಾರ, ಹೊಟ್ಟೆ ತುಂಬ್ತಾ ಇಲ್ವಂತೆ. ಅದೇ ಟೈಮಲ್ಲಿ ಯಾರ ಬಂದು ಇದಕ್ಕೆ ಬದಲು ನಿನಗೆ ಸಾಯ್ಬೋದಲ್ಲ ಅಂತ ಹೇಳ್ಬಿಟ್ರಂತೆ. ತುಂಬಾ ದುಃಖ ಆಗೋಯ್ತಂತೆ. ಸರಿ ಇತ್ತು ನಾನೇನಿಗೆ ಪ್ರಯೋಜನ, ಯಾರಿಗೂ ನಾನು ಭಾರವಾಗಿರಬಾರ್ದು ಅಂತೇಳಿ ಹಾಗೇ ನಡ್ಕೊಂಡು ಒಂದು ಸೇತುವೆ ಇತ್ತಂತೆ. ಆ ಸೇತುವೆ ಮೇಲೆ ಹೋಗಿ ನಿಂತ್ಕೊಂಡು ಇನ್ಯಾಕೆ ಈ ಜೀವನ, ನಾನು ಇನ್ಯಾರಿಗೆ ಬದುಕಿರ್ಬೇಕು ಅಂತೇಳಿ, ಸತ್ತೋಗೋಣ ಅಂತೇಳಿ ನಡ್ಕೊಂಡು ಹೋಗಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಇನ್ನೇನು ಬಿಟ್ಟು ಸಾಯ್ಬೇಕು. ಆ ಟೈಮಲ್ಲಿ ಅವಾಗೆಲ್ಲ ಈ ಕಾರ್ಗಳ ಮೇಲೆ ಸ್ಪೀಕರ್ ಇಟ್ಕೊಂಡು ಸುವಾರ್ತೆ ಹೇಳ್ಕೊಂಡು ಸೇವೆ ಮಾಡಿಕೊಂಡು ತಿರುಗಾಡೋರು. ಆ ಟೈಮ್ನಲ್ಲಿ ಆ ಸೇವಕನ ಆ ಕಡೆನೇ ಹೋಗ್ಬೇಕಾಗಿತ್ತು. ದೇವ್ರು ಪ್ರೇರೇಪಿಸ್ತಾ ಇದ್ದಾರಂತೆ, ಈ ಬ್ರಿಡ್ಜ್ ಮೇಲೆ ನೀನು ಹೋಗಿ, ಈ ಬ್ರಿಡ್ಜ್ ಮೇಲೆ ನೀನು ಹೋಗು ಅಂತೇಳಿ. ಆ ಸೇವಕನ ಬ್ರಿಡ್ಜ್ ಮೇಲೆ ಹತ್ಕೊಂಡು ಬರ್ತಾ ಇದ್ದಾರಂತೆ. ಈ ಮನುಷ್ಯ ಇನ್ನೇನ್ 5 ನಿಮಿಷದಲ್ಲಿ ಕೆಳಗಡೆ ಬಿದ್ದು ಸಾಯ್ಬೇಕು. ಆ ಟೈಮ್ನಲ್ಲಿ ಈ ಸೇವಕರು ಬಂದು ನೋಡ್ತಾರಂತೆ, ಒಬ್ಬ ಮನುಷ್ಯ ಅಲ್ಲಿ ಕಾಣ್ತಾ ಇದ್ದಾನೆ. ಡ್ರೈವರ್ ನಿಲ್ಲಿಸು ಅಂತ ಹೇಳಿದ್ರಂತೆ. ನಿಲ್ಲಿಸಿದಷ್ಟು ಏನಯ್ಯ ಅಂದ್ರಂತೆ. ಯಾರೋ ಒಬ್ಬ ವ್ಯಕ್ತಿಯಲ್ಲಿ ನಿಂತಿದ್ದ, ನಾನು ಅನ್ನಿಸ್ತಾ ಇದ್ದೆ ಮೋಸ್ಟ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕೋಸ್ಕರ ನಿಂತಿದ್ದಾನೆ. ಹೋಗಿ ಅವ್ನು ಹಿಡ್ಕೊಳ್ಳೋಂತ ಹಿಂದ್ಗಡೆ ಹೋಗಿ ಡಬಕ್ಕನ್ನ ಬಿಗಿ ಹಾಕಿ ಇಟ್ಕೊಂಡ್ಬಿಟ್ರಂತೆ. ಅವ್ರು ಹೇಳಿದ್ರಂತೆ, ಯಾಕಪ್ಪ ನಾನು ಇಟ್ಕೊಂಡೆ, ಏನಕ್ಕೋಸ್ಕರ ಇಲ್ಲಿ ಬಂದೆ? ಇಲ್ಲ, ನಂಗೆ ಸಾಕಾಯ್ತು ನನ್ನ ಜೀವನ, ನಾನು ನೀನು ಯಾರಿಗೋಸ್ಕರ ಬದುಕಬೇಕು, ನಾನು ಸಾಯಕ್ಕೋಸ್ಕರ ಬದುಕಿದ್ದೀನಿ, ನನ್ನ ಬಿಟ್ಟು ಏನಂತ. ಇಲ್ಲ ಬಾ ಅಂತೇಳಿ ಕರ್ಕೊಂಡ್ರಂತೆ. ಸೇವಕರು ಇದನ್ನು ಕರ್ಕೊಂಡೋಗಿ ಬೈಬಲ್ ಕಾಲೇಜ್ಗೆ ಹಾಕಿ ಎಲ್ಲ ಓದಿಸಿ ಮಾಡಿ ಇವತ್ತು ಒಳ್ಳೆ ಸೇವಕನಾಗಿ ನಿಂತಿದ್ದಾರೆ. ಒಂದು ದಿನ ಪುರ್ಸತ್ತಿಲ್ಲ ಅವ್ರಿಗೆ, ಅಷ್ಟೇ ಕುಳ್ಳ ಇರೋದು, ಒಂದು ದಿನ ಪುರ್ಸತ್ತಿಲ್ಲ. ಬಹಿರಂಗ ಕೂಟದ ಸೇವೆ ಅವ್ರದ್ದು, ಇವಾಂಜಲಿಸ್ಟ್ ಸೇವೆ ಅವ್ರದ್ದು, ಪ್ರವಾದಿಯಾಗಿ ದೇವ್ರು ಮಾರ್ಪಡಿಸಿದ್ದಾರೆ. ಹಂಗೆ ನಿಂತ್ಕೊಂಡು ಹಂಗೆ ಪ್ರವಾದನ ಹೇಳ್ತಾರೆ. ಅಂತ ಒಂದು ಅಭಿಷಕ್ತನಾಗಿ ದೇವರು ಮಾರ್ಪಡಿಸಿದ್ದಾರೆ. ಯಾರೆಲ್ಲ ಆಸ್ತಿ ಕಿತ್ಕೊಂಡು ಇವ್ರನ್ನ ಹೊರಗಡೆ ಹಾಕ್ಬಿಟ್ರು, ಸ್ವಲ್ಪ ದಿನದೊಳಗಡೆ ಅವ್ರು ಫುಟ್ಪಾತ್ ಬಂದ್ಬಿಟ್ರಂತೆ. ಮಾರ್ಕೊಂಡು ಆಸ್ತಿ ಗೀಸ್ತಿ ಏನೇನಿತ್ತೋ ಎಲ್ಲ ಮಾರ್ಕೊಂಡು ಬರ್ಬದಾಗಿ ತಿನ್ನೋದಕ್ಕೂ ಗತಿ ಇಲ್ದಿರ ಇವ್ರ ಮನೆ ಹತ್ರ ಬಂದ್ರಂತೆ. ಇವತ್ತು ಸುಮಾರು 10-15 ಜನ ಇವ್ರ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದಾರಂತೆ. ಹಲ್ಲೆಲೂಯಾ! ಅಭಿಷೇಕ ಮನುಷ್ಯನನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ಬದಲಾಯಿಸಬಹುದು. ಅಭಿಷೇಕ ಏನ್ ಬೇಕಾದ್ರೂ ಮಾಡಬಹುದು. ಅಭಿಷೇಕನ ಹತ್ರ ಮಾತ್ರ ನಾವು ಆಟ ಆಡಕ್ಕೆ ಹೋಗಬಾರ್ದು. ನಾವೆಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಭಿಷೇಕ
ದೇವರ ಅಭಿಷೇಕ. ದೇವರಿಂದ ಅಭಿಷೇಕ ದೇವರು ಮಾಡಿದಾನೆ ಅಂದ್ರೆ ಅವರ ಸಂಗಡ ಯಾರಿರ್ತಾರೆ, ಯಾರ ರಿಲೇಷನ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅಭಿಷಕ್ತನ ಸಂಗಡ, ಅಭಿಷಕ್ತಳ ಸಂಗಡ ದೇವರಿರ್ತಾರೆ. ದೇವರಿರ್ತಾರೆ. ಅಭಿಷಕ್ತನ ಸಂಗಡ ದೇವರಿರ್ತಾರೆ. ಪರಿಶುದ್ಧನಾಗಿರೋ ದೇವರು ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ. ಅಭಿಷೇಕ ಇರೋದ್ರ ಇದಕ್ಕೆ ಮೇಲೆ ನಾವು ಭಯಭಕ್ತಿಯಿಂದ ನಡ್ಕೊಳ್ಳುವಂತೆ ನೀನು ಎಚ್ಚರಿಸಿ ತಿಳಿಯಪಡಿಸಿದಕ್ಕೆ ಸ್ತೋತ್ರಪ್ಪ. ನಮ್ಮ ತಪ್ಪುಗಳನ್ನ ಕ್ಷಮಿಸಿ ನಡೆಸಿ. ಮಹಿಮೆ ನಿಮಗೆ. ಎಲ್ಲ ಸ್ತುತಿಗಾನ ಮಾನ ಮಹಿಮೆ ನಿಮಗೆ. ಎಲ್ಲ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರಣ ತನಕ ಆಗಿರಲಿ. ಆಮೇನ್. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯ. ಕರ್ತನಾದ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.